ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಮುಂದಿನ ಭಾನುವಾರ PDO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಪರೀಕ್ಷೆಯಲ್ಲಿ ಟಾಪ್ 10 ವಿದ್ಯಾರ್ಥಿಗಳು ಅಂದರೆ ಹೈಯೆಸ್ಟ್ 10 ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಞಾನಗಂಗೋತ್ರಿ ಸಂಸ್ಥೆಯ PDO ಅಣುಕು ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ಸೊ ಈ ಪರೀಕ್ಷೆಯನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ಚಾರ್ಜ್ 10 ರೂಪೀಸ್ ಇರುತ್ತೆ. ಬಟ್ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ ಟಾಪ್ 10 ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಈ ಒಂದು ಅಣುಕು ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ಸೊ ಈ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಸೊ ಇದರ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ನಾವು ಕೊಟ್ಟಿರ್ತೇವೆ. ಸೊ ಆ ಲಿಂಕನ್ನು ಯೂಸ್ ಮಾಡೋದ್ರ ಮುಖಾಂತರ ನಿಮ್ಮ ನೋಂದಣಿಯನ್ನು ನೀವು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಜನರಲ್ ಇಂಗ್ಲೀಷ್ ಬುಕ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ಸ್ ಕಂಪ್ಲೀಟ್ ಆಗಿತ್ತು. ನಾಳೆ ಮತ್ತೆ ರೀಪ್ರಿಂಟ್ ಆಗಿ ಬರ್ತಾ ಇದೆ. ಸೊ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ರಿ ಅವರು ನಾಳೆಯಿಂದ ಬುಕ್ಕಿಂಗನ್ನು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಒಂದಿಗೆ ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಎಪಿಸೋಡ್ ನಂಬರ್ 745 ಆಗಿರುತ್ತೆ. ಸೊ ಇವತ್ತು ನಾವು 13 ಮತ್ತು 14ನೇ ಸೆಪ್ಟೆಂಬರ್ 2024ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪೋರ್ಟ್ ಬ್ಲೇರ್ನ ಹೊಸ ಹೆಸರೇನು? ಸೊ ವಾಟ್ ಈಸ್ ದಿ ನ್ಯೂ ನೇಮ್ ಫಾರ್ ದಿ ಪೋರ್ಟ್ ಬ್ಲೇರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಟ್ ಬ್ಲೇರ್ಗೆ ಈಗ ವಿಜಯಪುರಂ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಶ್ರೀ ವಿಜಯಪುರಂ ಅಂತ ಹೇಳ್ತೇವೆ. ಸೊ ಏನಕ್ಕೆ ಇದನ್ನು ಮರುನಾಮಕರಣ ಮಾಡಿದ್ದಾರೆ? ಮತ್ತೆ ಈ ಒಂದು ಪೋರ್ಟ್ ಬ್ಲೇರ್ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ಏನಿದೆ, ಸೊ ಇದರ ಬಗ್ಗೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಏನಿದೆ, ಸೊ ಎಲ್ಲವನ್ನ ನಾವಿಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಗವರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರಿನೇಮ್ ಪೋರ್ಟ್ ಬ್ಲೇರ್. ಸೊ ಪೋರ್ಟ್ ಬ್ಲೇರ್ ಅನ್ನ ಸರ್ಕಾರ ಮರುನಾಮಕರಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪೋರ್ಟ್ ಬ್ಲೇರ್ ಏನಿದೆ, ಇಟ್ ಈಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್. ಸೊ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳೇನಿದ್ದಾವೆ, ಸೊ ಇದರ ರಾಜಧಾನಿಯನ್ನ ನಾವು ಪೋರ್ಟ್ ಬ್ಲೇರ್ ಅಂತ ಹೇಳ್ತೇವೆ. ಸೊ ಇದೊಂದು ಐಲ್ಯಾಂಡ್ ಅಥವಾ ದ್ವೀಪವಾಗಿರುತ್ತೆ. ಸೊ ಇದಕ್ಕೆ ಮರುನಾಮಕರಣ ಏನಂತ ಮಾಡಿರ್ತಾರೆ ಅಂದ್ರೆ ಶ್ರೀ ವಿಜಯಪುರಂ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನು ಅಥವಾ ಐತಿಹಾಸಿಕ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಈ ಹೊಸ ನೇಮ್ ಏನಿದೆ, ಇಟ್ ಸಿಂಬಲೈಸಸ್ ದಿ ವಿಕ್ಟರಿ ಅಚೀವ್ಡ್ ಇನ್ ದಿ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್. ಅಂದ್ರೆ ನಮ್ಮ ಭಾರತ ದೇಶದ ಸ್ವತಂತ್ರ ಚಳುವಳಿ ಏನಿರುತ್ತೆ, ಸೊ ಅದರಲ್ಲಿ ವಿಜಯವನ್ನ ಹೊಂದಿರತಕ್ಕಂಥ ಅದನ್ನ ಗುರುತಿಸ್ತಕ್ಕಂಥ ಒಂದು ಹೆಸರಾಗಿರುತ್ತೆ. ವಿಜಯಪುರಂ ಅಂದ್ರೆ ವಿಜಯ ಅಂತಕ್ಕಂಥದ್ದು ವಿಕ್ಟರಿ ಆಗಿರುತ್ತೆ. ಸೊ ಆ ಒಂದು ವಿಜಯದ ಸಂಕೇತವಾಗಿ ಇದಕ್ಕೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಅಕ್ನಾಲೇಜಸ್ ದಿ ಯುನಿಕ್ ರೋಲ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಇನ್ ದ ಹಿಸ್ಟ್ರಿ. ಸೊ ಇತಿಹಾಸದಲ್ಲಿ ಸೊ ಈ ಒಂದು ಅಂಡಮಾನ್ ಮತ್ತೆ ನಿಕೋಬಾರ್ ಏನಿದೆ, ಸೊ ಇದರ ಒಂದು ಮಹತ್ವವನ್ನ ತೋರಿಸುವ ಕಾರಣದಿಂದ ಶ್ರೀ ವಿಜಯನಗರಪುರಂ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಕೊಲೋನಿಯಲ್ ನೇಮ್ ಏನಿತ್ತು, ಸೊ ಅದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಂದರೆ ಏನು, ಯಾವ ರೀತಿಯ ಮಹತ್ವವನ್ನು ಈ ಒಂದು ಪ್ರದೇಶ ಹೊಂದಿತ್ತು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಪ್ರದೇಶದಲ್ಲಿ ರಿಚ್ ಕಲ್ಚರ್ ಅಂಡ್ ಹಿಸ್ಟಾರಿಕಲ್ ಹೆರಿಟೇಜನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಶ್ರೀಮಂತ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವ ರೀತಿಯ ಐತಿಹಾಸಿಕ ಪರಂಪರೆಗೆ ಈ ಒಂದು ಪ್ರದೇಶ ಗುರುತಿಸಿಕೊಂಡಿದೆ ಅಂತ ಹೇಳೋದಾದ್ರೆ, ಇಟ್ ಈಸ್ ದಿ ಸೈಟ್ ವೇರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಸ್ಟ್ ಅನ್ಫೋಲ್ಡ್ ದಿ ಇಂಡಿಯನ್ ಫ್ಲಾಗ್. ಸೊ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧ್ವಜ ಏನಿದೆ, ಸೊ ಈ ರಾಷ್ಟ್ರೀಯ ಧ್ವಜವನ್ನ ಆರಿಸಿದ ಮೊಟ್ಟ ಮೊದಲ ಸ್ಥಳವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಸೆಲ್ಯುಲಾರ್ ಜೈಲ್ ಏನಿರುತ್ತೆ, ಸೊ ಈ ಒಂದು ಜೈಲ್ನಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಹೋರಾಟಗಾರರನ್ನ ಇರಿಸಿರ್ತಕ್ಕಂಥ ಒಂದು ಜೈಲ್ ಕೂಡ ಇದೇ ಪ್ರದೇಶದಲ್ಲಿ ಇರುವ ಕಾರಣದಿಂದ ಸೊ ಇದು ನಮ್ಮ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕವಾಗಿರ್ತಕ್ಕಂಥ ಘಟನೆಗಳು ನಡೆದಿರುವ ಕಾರಣದಿಂದ ಇದಕ್ಕೆ ಶ್ರೀ ವಿಜಯಪುರಂ ಎಂದು ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಸಂಬಂಧಪಟ್ಟಂತೆ ಸೊ ಜಿಯೋಗ್ರಾಫಿಕಲ್ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ಅಂಡಮಾನ್ ಅನ್ನ ಪರ್ಟಿಕ್ಯುಲರ್ಲಿ ಸೊ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ನಿಕೋಬಾರ್ ಅನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಂಡಮಾನ್ ಏನಿದೆ, ಇದನ್ನ ನಾವು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಒಂದನ್ನ ನಾರ್ತ್ ಅಂಡಮಾನ್ ಅಂತ ಕರಿತೇವೆ, ಇನ್ನೊಂದನ್ನ ಮಿಡಲ್ ಅಂತ ಕರಿತೇವೆ, ಇನ್ನೊಂದನ್ನ ಸೌತ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಲಿಟಲ್ ಅಂಡಮಾನ್ ಅಂತ ಕರಿತೇವೆ. ಸೊ ಈ ಒಂದು ಸೌತ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್ ಏನಿದೆ, ಸೊ ಇದರ ಮಧ್ಯೆ ಇರ್ತಕ್ಕಂಥ ಪ್ಯಾಸೇಜ್
ಪ್ಯಾಸೇಜನ್ನು ನಾವು ಡಂಕನ್ ಪ್ಯಾಸೇಜ್ ಅಂತ ಕರಿತೇವೆ. ಸೊ ಇದನ್ನು ತುಂಬ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಾರೆ. ಸೊ ಅದಾದಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪೋರ್ಟ್ ಬ್ಲೇರ್ ಏನಿದೆ, ಇವಾಗ ಮರುನಾಮಕರಣ ಮಾಡಿರ್ತಕ್ಕಂಥ ಈ ಒಂದು ಪೋರ್ಟ್ ಬ್ಲೇರ್ ಏನಿದೆ, ಸೊ ಇದನ್ನು ನಾವು ಸೌತ್ ಅಂಡಮಾನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ಏನಿದೆ, ಸೊ ಇದರ ನಡುವೆ ಇರ್ತಕ್ಕಂಥ ಚಾನೆಲನ್ನು ನಾವು 10 ಡಿಗ್ರಿ ಚಾನಲ್ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ಬಹಳ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪೋರ್ಟ್ ಬ್ಲೇರನ್ನು ಈಗ ಏನು ಮರುನಾಮಕರಣ ಮಾಡಿದ್ದಾರೆ, ಸೊ ಇದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಕೆಲವೊಂದು ದ್ವೀಪಗಳನ್ನು ಮರುನಾಮಕರಣ ಮಾಡಲಾಗಿತ್ತು. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದ್ರೆ ಈ ಒಂದು ರಾಸ್ ಐಲ್ಯಾಂಡ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಹೆಸರನ್ನ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮುಂಚೆ ಇದನ್ನು ನಾವು ರಾಸ್ ಐಲ್ಯಾಂಡ್ಸ್ ಅಂತ ಕರಿತಾ ಇದ್ವಿ. ಸೊ ಅದಾದ್ಮೇಲೆ ಹ್ಯಾವ್ಲಾಕ್ ಐಲ್ಯಾಂಡ್ಸ್ ಏನಿದ್ದಾವೆ, ಸೊ ಇದನ್ನು ನಾವು ಸ್ವರಾಜ್ ದ್ವೀಪ್ ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೀಲ್ ಐಲ್ಯಾಂಡ್ಸ್ ಏನಿದ್ದಾವೆ, ಸೊ ಇದನ್ನು ನಾವು ಈಗ ಶಹೀದ್ ದ್ವೀಪ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಮರುನಾಮಕರಣ ಮಾಡಿರ್ತಕ್ಕಂಥ ಕೆಲವೊಂದು ದ್ವೀಪಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿರ್ತಕ್ಕಂಥ ಬ್ಯಾರನ್ ಐಲ್ಯಾಂಡ್ಸ್ ಏನಿದ್ದಾವೆ, ಸೊ ಈ ಒಂದು ಬ್ಯಾರನ್ ಐಲ್ಯಾಂಡ್ಸ್ನಲ್ಲಿ ನಮ್ಮ ಭಾರತ ದೇಶದ ಏಕೈಕ ಸಕ್ರಿಯವಾಗಿರ್ತಕ್ಕಂಥ ಜ್ವಾಲಾಮುಖಿಗಳು ಅಥವಾ ಆಕ್ಟಿವ್ ವಾಲ್ಕೆನೋಸ್ ಅಂತ ನಾವೇನು ಹೇಳ್ತೇವೆ, ಸೊ ಅವುಗಳನ್ನು ಕೇವಲ ಈ ಭಾಗದಲ್ಲಿ ಮಾತ್ರ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಈ ಒಂದು ಇಂದಿರಾ ಪಾಯಿಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ನಮ್ಮ ಭಾರತ ದೇಶದ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅಟ್ಲೀಸ್ಟ್ ನಮಗೆ ಅಂಡಮಾನ್ ನಿಕೋಬಾರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಯಾವ ದೇಶವು ಇತ್ತೀಚೆಗೆ ಬ್ರಿಕ್ಸ್ ಹೊಸ ಅಭಿವೃದ್ಧಿ ಬ್ಯಾಂಕ್ಗೆ ಸೇರಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಜಾಯಿನ್ ದಿ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಸೊ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೊಸದಾಗಿ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಅಲ್ಜೀರಿಯಾವನ್ನು ಸೇರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಅಲ್ಜೀರಿಯಾ ಏನಕ್ಕೆ ಸೇರಿಸ್ಕೊಂಡಿದ್ದಾರೆ, ಸೊ ಅದಾದಮೇಲೆ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಸ್ ಏನೇನು ಅನ್ನೋದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಬ್ರಿಕ್ಸ್ ಬಗ್ಗೆ ಕೂಡ, ಬ್ರಿಕ್ಸ್ನ ಜೊತೆಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈಗ ಜಾಯ್ನ್ ಆಗಿರ್ತಕ್ಕಂಥ ಕಂಟ್ರಿಯನ್ನು ನಾವೇನಂತ ಕರಿತೀವಿ ಅಂದರೆ ಅಲ್ಜೀರಿಯಾ ಅಂತ ಕರಿತೇವೆ. ಸೊ ಈ ಒಂದು ಅಲ್ಜೀರಿಯಾ ಏನಿದೆ ಇದರ ಕ್ಯಾಪಿಟಲ್ ಸಿಟಿಯನ್ನು ನಾವು ಅಲ್ಜೀರ್ಸ್ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ಗಳನ್ನು ನಾವು ನೋಡೋದಾದ್ರೆ, ಸೊ ಈ ಕಡೆ ನಾವು ತುನೀಷಿಯಾವನ್ನು ನೋಡ್ಬೋದಾಗಿರುತ್ತೆ, ಈ ಕಡೆ ಲಿಬಿಯಾ ಇರುತ್ತೆ. ಸೊ ಅದಾದಮೇಲೆ ನೈಗರನ್ನು ನೋಡ್ಬೋದು, ಅದಾದಮೇಲೆ ಮಾಲಿಯನ್ನು ನೋಡ್ಬೋದು, ಮರೀಷಿಯಾನನ್ನು ನೋಡ್ಬೋದು. ಸೊ ಅದಾದಮೇಲೆ ವೆಸ್ಟರ್ನ್ ಸಹಾರಾ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿ ನಾವು ವೆಸ್ಟರ್ನ್ ಸಹಾರಾವನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಮೊರಾಕೋವನ್ನು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಮೆಡಿಟರೇನಿಯನ್ ಸೀಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದೇಶದಲ್ಲಿರ್ತಕ್ಕಂಥ ಕೆಲವೊಂದು ಮೌಂಟೇನ್ಸ್, ವೆರಿ ಇಂಪಾರ್ಟೆಂಟ್ ಮೌಂಟೇನ್ಸ್ ಅನ್ನು ನಾವು ನೋಡೋದಾದ್ರೆ ಅಟ್ಲಾಸ್ ಮೌಂಟೇನ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಹೊಗ್ಗಾರ್ ಮೌಂಟೇನ್ಸ್ ಅಂತ ಬರುತ್ತೆ. ಸೊ ಇವೆರಡು ಮೌಂಟೇನ್ಸ್ಗಳನ್ನು ಈ ಒಂದು ರಾಷ್ಟ್ರದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ರೇಖೆ ಏನಿರುತ್ತೆ, ಸೊ ಇದು ಈ ದೇಶದ ಮೇಲೆ ಹಾದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಈ ದೇಶ ಬ್ರಿಕ್ಸ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ, ಸೊ ಅದರಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಜೇರಿಯಾ ಈಗ ಅಫಿಷಿಯಲಿ ಅಂದರೆ ಅಧಿಕೃತವಾಗಿ ಈ ಒಂದು ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರಿಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಸೇರ್ಪಡೆಯಿಂದ ಇಟ್ ಓಪನ್ಸ್ ದಿ ನ್ಯೂ ಅವೆನ್ಯೂಸ್ ಫಾರ್ ದಿ ಸಪೋರ್ಟಿಂಗ್ ಅಂಡ್ ಸ್ಟ್ರೆಂಥನಿಂಗ್ ಅಲ್ಜೀರಿಯಾಸ್ ಎಕನಾಮಿಕ್ ಗ್ರೋತ್. ಸೊ ಈ ಒಂದು ಅಲ್ಜೀರಿಯಾದ ಆರ್ಥಿಕ ಅಭಿವೃದ್ಧಿ ಏನಿದೆ ಅದಕ್ಕೆ ಬೆಂಬಲವಾಗ್ತಕ್ಕಂಥ ಒಂದು ನಿರ್ಧಾರವನ್ನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ರೀತಿಯ ಬೆನಿಫಿಟ್ ಆಗುತ್ತೆ, ಸೊ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದರೆ, ಸೊ ಇಟ್ ಈಸ್ ಆಫ್ರಿಕಾಸ್ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ ಅಲ್ಜೀರಿಯಾ ಏನಿದೆ ಇದರಲ್ಲಿ ನೈಸರ್ಗಿಕ ಅನಿಲವನ್ನು ನಾವು ಹೆಚ್ಚಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಈ ಒಂದು ಅಲ್ಜೀರಿಯಾ ಈ ಒಂದು ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರ್ಪಡೆ ಆಗುತ್ತೆ, ಸೊ ಅವರು ಈ ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನು ಅಂದರೆ ಈ ಒಂದು ನ್ಯಾಚುರಲ್ ಗ್ಯಾಸ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟ್ರೇಡ್ ಅನ್ನ ಮಾಡಲಿಕ್ಕೆ ಅಥವಾ ವ್ಯಾಪಾರವನ್ನು ಮಾಡಲಿಕ್ಕೆ ಸೊ ಈ ರೀತಿಯಾಗಿ ಸೇರ್ಕೊಂಡಿರ್ತಕ್ಕಂಥದ್ದು ಅವರಿಗೆ ಬೆನಿಫಿಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಫಾರ್ಮರ್ಲಿ ಇಟ್ ವಾಸ್ ನೋನ್ ಆಸ್ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್. ಅಂದರೆ ಮುಂಚೆ ಇದನ್ನು ಸ್ಥಾಪನೆ ಮಾಡಿದಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾ ಇರಲಿಲ್ಲ. ಸೊ ಇದನ್ನು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಬೈ ದಿ ಬ್ರಿಕ್ಸ್ ನೇಷನ್ಸ್. ಅಂದರೆ ಬ್ರಿಕ್ಸ್ನ ಒಳಗಡೆ ಇರ್ತಕ್ಕಂಥ ರಾಷ್ಟ್ರಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಬ್ರಿಕ್ಸ್ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾವನ್ನು ಬ್ರಿಕ್ಸ್
ಬ್ರಿಕ್ಸ್ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ಪರ್ಪಸ್ಗಾಗಿ ಈ ಒಂದು ಬ್ರಿಕ್ಸ್ ಬ್ಯಾಂಕನ್ನು ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಮೊಬಿಲೈಸ್ ರಿಸೋರ್ಸಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಅಂದರೆ ಈ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಣ ಆಗಿರ್ಬೋದು, ಅದಾದಮೇಲೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಹೊಂದಿಸುವ ಕಾರಣದಿಂದ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇನ್ ಬ್ರಿಕ್ಸ್ ಕಂಟ್ರೀಸ್ ಅಂಡ್ ಅದರ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿರುತ್ತೆ ಇದು ಕೇವಲ ಬ್ರಿಕ್ಸ್ ರಾಷ್ಟ್ರಗಳಿಗೆ ಮಾತ್ರ ಸಂಬಂಧಪಟ್ಟಿರೋದಿಲ್ಲ. ಅದರ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಬೇರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನು ಕೂಡ ಸೊ ಈ ಒಂದು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ಒಂದು ಕಾಂಟೆಕ್ಸ್ಟ್ ನ ಮೇಲೆ ಅಲ್ಜೀರಿಯಾ ಕೂಡ ಇದರ ಭಾಗವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಇಟ್ ಫಾಸ್ಟರ್ಸ್ ಗ್ರೇಟರ್ ಫಿನಾನ್ಷಿಯಲ್ ಅಂಡ್ ಡೆವಲಪ್ಮೆಂಟಲ್ ಕೋಆಪರೇಷನ್. ಅಂದರೆ ರಾಷ್ಟ್ರಗಳ ಮಧ್ಯೆ ಹೆಚ್ಚಿನ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಏನಿದೆ ಸೊ ಅದು ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ವತಿಯಿಂದ ಸಾಕಾರಗೊಳ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ ಇನಿಷಿಯಲ್ ಆಥರೈಸ್ಡ್ ಕ್ಯಾಪಿಟಲ್ ಆಫ್ $100 ಬಿಲಿಯನ್. ಅಂದರೆ ಆರಂಭಿಕವಾಗಿ ಅಧಿಕೃತ ಬಂಡವಾಳ ಎಷ್ಟನ್ನು ಈ ಒಂದು ಬ್ಯಾಂಕ್ ನಲ್ಲಿ ಹೂಡಲಾಗಿರುತ್ತೆ ಅಂದರೆ $100 ಮಿಲಿಯನ್ ಅಷ್ಟು ಹಣವನ್ನು ಹೂಡಿಕೆ ಮಾಡುವ ಮುಖಾಂತರ ಸೊ ಈ ಒಂದು ಬ್ಯಾಂಕ್ ಅನ್ನ ಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬ್ಯಾಂಕ್ ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಚೈನಾದ ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಇಟ್ ಹ್ಯಾಸ್ ರೀಜನಲ್ ಆಫೀಸಸ್. ಅಂದ್ರೆ ಕೇಂದ್ರ ಕಚೇರಿ ಚೈನಾದ ಶಾಂಘೈನಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದರ ಸ್ಥಳೀಯ ಕಚೇರಿಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸ್ಥಳೀಯ ಕಚೇರಿಗಳು ಎಲ್ಲೆಲ್ಲಿರುತ್ತೆ ಅಂದ್ರೆ ಜೋಹನ್ಸ್ಬರ್ಗ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ, ಸೌತ್ ಆಫ್ರಿಕಾ, ಅದಾದ್ಮೇಲೆ ಸಾಪಾಲೋ ಬ್ರೆಜಿಲ್, ಅದಾದ್ಮೇಲೆ ನಮ್ಮ ಭಾರತ ದೇಶದ ಗಿಫ್ಟ್ ಸಿಟಿಯಲ್ಲಿ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರಷ್ಯಾದ ಮಾಸ್ಕೋನಲ್ಲೂ ಕೂಡ ಇದರ ರೀಜನಲ್ ಆಫೀಸಸ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರ ಗವರ್ನೆನ್ಸ್ ಅಥವಾ ಆಡಳಿತವನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಈಚ್ ಮೆಂಬರ್ ಕಂಟ್ರಿ ಹ್ಯಾಸ್ ಒನ್ ವೋಟ್. ಅಂದ್ರೆ ಈ ಒಂದು ಬ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೆ ಒಂದು ಮತವನ್ನ ಚಲಾವಣೆ ಮಾಡ್ತಕ್ಕಂಥ ಒಂದು ಹಕ್ಕನ್ನ ಇರುತ್ತೆ. ಸೊ ನೋ ಮೆಂಬರ್ ಹ್ಯಾಸ್ ದಿ ವೆಟೋ ಪವರ್ ಎನ್ಶೂರಿಂಗ್ ಈಕ್ವಲ್ ರೆಪ್ರೆಸೆಂಟೇಷನ್. ಅಂದ್ರೆ ಯಾವ ಒಂದು ರಾಷ್ಟ್ರಕ್ಕೂ ಕೂಡ ವೆಟೋ ಪವರ್ ಇರೋದಿಲ್ಲ. ವೆಟೋ ಪವರ್ ಅಂದ್ರೆ ಇನ್ನೊಂದು ರಾಷ್ಟ್ರದ ವಿರುದ್ಧ ಮತ ಚಲಾಯಿಸ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ಸಮಾನವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದನ್ನ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಾವು ಬ್ರಿಕ್ಸ್ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬ್ರಿಕ್ಸ್ ಅಧಿಕೃತವಾಗಿ ಮೊದಲು ಫಾರ್ಮೇಷನ್ ಆಗಿರ್ತಕ್ಕಂಥ ವರ್ಷ ಜುಲೈ 2006 2006 ಜುಲೈನಲ್ಲಿ ಇದನ್ನ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದನ್ನ ಪ್ರಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿದಾಗ ಇದನ್ನ ಕೇವಲ ಬ್ರಿಕ್ ಅಂತ ಕರೀತಾ ಇದ್ರು, BRIC ಅಂತ ಮಾತ್ರ ಕರೀತಾ ಇದ್ರು. ಕಾರಣ ಏನು ಅಂದ್ರೆ ಇದು ಪ್ರಾರಂಭವಾದಾಗ ಇದರಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತೆ ಚೈನಾ ಈ 4 ರಾಷ್ಟ್ರಗಳನ್ನ ಮಾತ್ರ ನಾವು ಕಾಣಬಹುದಾಗಿತ್ತು. ಸೊ ಈ ಒಂದು ಬ್ರಿಕ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಮಿಟ್ ಅಥವಾ ಶೃಂಗಸಭೆ ಅಂತ ನಾವೇನು ಹೇಳ್ತೇವೆ ಸೊ ಇದು 2009ರಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ರಷ್ಯಾದ ಎಕೆಟೆರಿನ್ ಬರ್ಗ್ ಏನಿರುತ್ತೆ ಸೊ ಈ ಒಂದು ಪ್ರದೇಶದಲ್ಲಿ ಬ್ರಿಕ್ ನ ಮೊಟ್ಟ ಮೊದಲ ಶೃಂಗಸಭೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸೌತ್ ಆಫ್ರಿಕಾ ಈ ಒಂದು ಗುಂಪಿಗೆ ಅಧಿಕೃತವಾಗಿ ಸೇರ್ಕೊಳ್ಳುತ್ತೆ. ಹಾಗಿದ್ರೆ ಸೊ ಸೌತ್ ಆಫ್ರಿಕಾ ಜಾಯಿನ್ ಆದ ನಂತರ ಸೊ ಇದನ್ನ ಮರುನಾಮಕರಣ ಮಾಡಲಾಗುತ್ತೆ. ಸೌತ್ ಆಫ್ರಿಕಾದ ಮೊದಲ ಲೆಟರ್ ಏನಿರುತ್ತೆ ಎಸ್ ಅಂತ, ಸೊ ಅದನ್ನ ಆಡ್ ಮಾಡುವ ಮುಖಾಂತರ ಬ್ರಿಕ್ ಅನ್ನ ಬ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ 2010ರಲ್ಲಿ ಸೌತ್ ಆಫ್ರಿಕಾ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ರಿಕ್ಸ್ ನ ಮೊಟ್ಟ ಮೊದಲ ಶೃಂಗಸಭೆ ನಡೆಯುತ್ತೆ. ನಾನು ಮುಂಚೆ ಹೇಳಿದ್ದು ಬ್ರಿಕ್ ಕೇವಲ ಬ್ರಿಕ್ ನ ಮೊಟ್ಟ ಮೊದಲ ಶೃಂಗಸಭೆ, ಬಟ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಸೌತ್ ಆಫ್ರಿಕಾ ಸೇರಿಕೊಂಡ ನಂತರ ಅದನ್ನ ಬ್ರಿಕ್ಸ್ ಆಗಿ ಏನ್ ಕನ್ವರ್ಟ್ ಮಾಡಿದ್ದೇವೆ ಸೊ ಅದರ ಮೊಟ್ಟ ಮೊದಲ ಶೃಂಗಸಭೆ 2011ರಲ್ಲಿ ಚೈನಾದ ಸನ್ಯಾದಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಬಿಕಾಸ್ ಬ್ರಿಕ್ಸ್ ನ ಮೊಟ್ಟ ಮೊದಲ ಸಭೆ ಯಾವಾಗ ನಡೀತು ಅಂತ ಕೇಳ್ತಾರೆ 2011 ಆಗಿರುತ್ತೆ. ಸೊ ಎಲ್ಲಿ ನಡೀತು ಅಂತ ಕೇಳಿದಾಗ ಚೈನಾದ ಸನ್ಯಾದಲ್ಲಿ ನಡೆದಿದೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ
ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂದರೆ ಈ ಒಂದು NDB ಮತ್ತು CRA ಅಂತ ಕರಿತೇವೆ. NDB ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ NDB ಅನ್ನು ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೇವೆ. ಸೊ ಅದಾದಮೇಲೆ CRA ಅನ್ನು ನಾವು ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಕರಿತೇವೆ. ಸೊ ಇವೆರಡನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಫಸ್ಟ್ ಬ್ರಿಕ್ ಫಾರ್ಮೇಷನ್ ಆಗುತ್ತೆ, ಬ್ರಿಕ್ ಅದಾದಮೇಲೆ ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ರಿಕ್ಸ್ನ ಅಡಿಯಲ್ಲಿ NDA ಮತ್ತು CRAನ ಎಸ್ಟ್ಯಾಬ್ಲಿಷ್ ಮಾಡ್ತಾರೆ. ಸೊ NDA ಮತ್ತು CRAನ ಯಾವಾಗ ಎಸ್ಟ್ಯಾಬ್ಲಿಷ್ ಮಾಡ್ತಾರೆ ಅಂದರೆ 15 ಜುಲೈ 2014 ಇದನ್ನ ಎಸ್ಟ್ಯಾಬ್ಲಿಷ್ ಮಾಡ್ತಾರೆ. ಯಾವ ಶೃಂಗಸಭೆಯಲ್ಲಿ ಅಂದ್ರೆ ಬ್ರೆಜಿಲ್ನ ಪೋರ್ಟಲೇಜರ್ದಲ್ಲಿ ಬ್ರಿಕ್ಸ್ನ ಒಂದು ಶೃಂಗಸಭೆ ನಡೆಯುತ್ತೆ. ಆ ಒಂದು ಶೃಂಗಸಭೆಯಲ್ಲಿ ಈ ಒಂದು NDA ಮತ್ತೆ CRAನ ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೆ ಸಹಿಯನ್ನ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸಹಿ ಹಾಕಿದ ನಂತರ ಜುಲೈ 21, 2015 ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದು ಆಪರೇಷನಲೈಸ್ ಆಗುತ್ತೆ ಅಥವಾ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದನ್ನ ಸೊ ಅದರ ಮುಂದಿನ ವರ್ಷದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 2014 ಸಹಿ ಆಗುತ್ತೆ, 2015 ಅದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಬ್ರಿಕ್ಸ್ ಪ್ಲಸ್ ಕಂಪ್ರೈಸಸ್, ಸೊ ಇದೇನಿದೆ 36% ಆಫ್ ದಿ ವರ್ಲ್ಡ್ GDP ಏನಿದೆ. ಸೊ ಈ 36% ಅಂದರೆ ಜಗತ್ತಿನ ಒಟ್ಟು GDP ಏನಿದೆ, ಸೊ ಅದರ 36% ಬ್ರಿಕ್ಸ್ ರಾಷ್ಟ್ರಗಳು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜಗತ್ತಿನ ಒಟ್ಟು ಪಾಪ್ಯುಲೇಷನ್ ಏನಿದೆ, ಸೊ ಅದರ 46% ಅಷ್ಟು ಬ್ರಿಕ್ಸ್ ನೇಷನ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲ್ ಎಕ್ಸ್ಪೋರ್ಟ್ ಅಥವಾ ಜಾಗತಿಕವಾಗಿರ್ತಕ್ಕಂಥ ಈ ಒಂದು ಎಕ್ಸ್ಪೋರ್ಟ್ ಏನಿದೆ, ಸೊ ಅದರಲ್ಲಿ ಬ್ರಿಕ್ಸ್ ರಾಷ್ಟ್ರಗಳದ್ದು 25% ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿರ್ತಕ್ಕಂಥ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾವು ನೋಡೋದಾದ್ರೆ, ಬ್ರಿಕ್ಸ್ನ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಎಕನಾಮಿಕ್ ಕೋಆಪರೇಷನ್ ಮತ್ತೆ ಗ್ಲೋಬಲ್ ಪಾಲಿಟಿಕ್ಸ್ ಅಂದ್ರೆ ಈ ಒಂದು ಜಾಗತಿಕ ರಾಜಕೀಯ ಆಗಿರ್ಬೋದು, ಅದಾದ್ಮೇಲೆ ಈ ಒಂದು ಎಮರ್ಜಿಂಗ್ ಎಕಾನಮೀಸ್ ಅಥವಾ ಮುಂದುವರಿಯುತ್ತಿರ್ತಕ್ಕಂಥ ಆರ್ಥಿಕತೆಗಳಾಗಿರ್ಬೋದು, ಸೊ ಇವುಗಳ ಇನ್ಫ್ಲೂಯೆನ್ಸ್ ಅಥವಾ ಪ್ರಭಾವವನ್ನ ಜಗತ್ತಿನ ಮೇಲೆ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಚಾಲೆಂಜ್ ಡಾಮಿನೆನ್ಸ್ ಆಫ್ ವೆಸ್ಟರ್ನ್ ನೇಷನ್ಸ್, IMF ಅಂಡ್ ವರ್ಲ್ಡ್ ಬ್ಯಾಂಕ್ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ, ವಿಶ್ವ ಬ್ಯಾಂಕ್ ಏನಿದೆ, ಸೊ ಇವುಗಳು ಜಗತ್ತಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಭಾವವೇನಿದೆ, ಸೊ ಅದನ್ನ ಆ ಒಂದು ಇನ್ಫ್ಲೂಯೆನ್ಸ್ಗೆ ಕೌಂಟರ್ ಮಾಡಲಿಕ್ಕೆ ಸೊ ಬ್ರಿಕ್ಸ್ನ ವತಿಯಿಂದ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಬ್ರಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬ್ರಿಕ್ಸ್ ನಲ್ಲಿ ನಾವು ಹೊಸ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ಹೊಸ ಸದಸ್ಯ ರಾಷ್ಟ್ರಗಳು ಯಾವ್ದು ಅಂದ್ರೆ ಇರಾನ್ ಸೇರ್ಕೊಂಡಿರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರ್ಕೊಂಡಿರುತ್ತೆ, ಇಥಿಯೋಪಿಯಾ ಸೇರ್ಕೊಂಡಿರುತ್ತೆ, ಸೌದಿ ಅರೇಬಿಯಾ ಸೇರ್ಕೊಂಡಿರುತ್ತೆ, ಮತ್ತೆ ಈಜಿಪ್ಟ್ ಕೂಡ ಸೇರ್ಕೊಂಡಿರುತ್ತೆ. ಈ ಎಲ್ಲ ರಾಷ್ಟ್ರಗಳು ಬ್ರಿಕ್ಸ್ಗೆ ಸೇರಿಕೊಂಡಿರ್ತವೆ. ಬಟ್ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಸೊ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೊ ಈಗ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ರಾಷ್ಟ್ರ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಇದರಲ್ಲಿ ಇನ್ನೂ ಕೆಲವಾರು ನ್ಯೂ ಮೆಂಬರ್ಸ್ ಅಥವಾ ಹೊಸ ಸದಸ್ಯರನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಬಾಂಗ್ಲಾದೇಶ ಸೇರ್ಕೊಂಡಿರುತ್ತೆ, UAE ಸೇರ್ಕೊಂಡಿರುತ್ತೆ, ಮತ್ತೆ ಈಜಿಪ್ಟ್ ಸೇರ್ಕೊಂಡಿರುತ್ತೆ. ಸೊ ಅದಾದ್ಮೇಲೆ ಈವನ್ ಉರುಗ್ವೆ ಕೂಡ ಸೊ ಇದಕ್ಕೆ ಪ್ರಾಸ್ಪೆಕ್ಟಿವ್ ಮೆಂಬರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಮತ್ತೆ ಸೊ ಈ ಒಂದು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಮುಂದಿನ ಪ್ರಶ್ನೆಗೆ ನಾವು ಬರೋದಾದ್ರೆ, ಸೊ ಬ್ರಿಕ್ಸ್ ಸಾಹಿತ್ಯ ವೇದಿಕೆ 2024 ಎಲ್ಲಿ ನಡೆಯುತ್ತಿದೆ? ಸೊ ವೇರ್ ಇಸ್ ಬ್ರಿಕ್ಸ್ ಲಿಟರೇಚರ್ ಫೋರಮ್ 2024 ಟೇಕಿಂಗ್ ಪ್ಲೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಷ್ಯಾದ ಕಜಾನ್ನಲ್ಲಿ ಇದು ಈ ವರ್ಷ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹೆಸರಲ್ಲೇ ಗೊತ್ತಾಗುತ್ತೆ ಇದೊಂದು ಸಾಹಿತ್ಯ ವೇದಿಕೆ ಆಗಿರುತ್ತೆ. ಇದರಲ್ಲಿ ಕವಿಗಳು, ರಚನೆಕಾರರು, ಸ್ಟೋರಿ ರೈಟರ್ಸ್, ಸೊ ಈ ಬ್ರಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಎಲ್ಲ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ, ಸೊ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಈ ಒಂದು ಸಭೆಯನ್ನ 2024 ರಷ್ಯಾದ ಕಜಾನ್ ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಭೆಯ ಥೀಮ್ ಅಥವಾ ಧ್ಯೇಯ ವಾಕ್ಯ ಏನಾಗಿರುತ್ತೆ ಅಂದ್ರೆ, ವರ್ಲ್ಡ್ ಲಿಟ್ರೇಚರ್ ಇನ್ ದಿ ನ್ಯೂ ರಿಯಾಲಿಟಿ, ಡೈಲಾಗ್ ಆಫ್ ಟ್ರೆಡಿಷನಲ್ ನೇಷನ್ ವ್ಯಾಲ್ಯೂಸ್ ಅಂಡ್ ಕಲ್ಚರ್ಸ್. ಅಂದ್ರೆ ಸೊ ಹೊಸ ವಾಸ್ತವದಲ್ಲಿ ವಿಶ್ವ ಸಾಹಿತ್ಯ, ಸಾಂಪ್ರದಾಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತು ಸಂಸ್ಕೃತಿಗಳ ಸಂಭಾಷಣೆ ಅಂತ ಹೇಳ್ತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ
ಅದಾದ್ಮೇಲೆ ಇಂಡಿಯನ್ ಡೆಲಿಗೇಷನ್ ನಮ್ಮ ಭಾರತ ದೇಶದಿಂದ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮಾಧವ್ ಕೌಶಿಕ್, ಪ್ರೆಸಿಡೆಂಟ್ ಆಫ್ ಸಾಹಿತ್ಯ ಅಕಾಡೆಮಿ. ಸೊ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಧವ್ ಕೌಶಿಕ್ ರವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಡಾಕ್ಟರ್ ಕೆ ಶ್ರೀನಿವಾಸ ರಾವ್, ಸೆಕ್ರೆಟರಿ ಆಫ್ ಸಾಹಿತ್ಯ ಅಕಾಡೆಮಿ. ಸೊ ಸೆಕ್ರೆಟರಿ ಆಫ್ ಸಾಹಿತ್ಯ ಅಕಾಡೆಮಿ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಶ್ರೀನಿವಾಸ ರಾವ್ ರವರು ಕೂಡ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. US ನ್ಯೂಸ್ ಮತ್ತು ವರ್ಲ್ಡ್ ರಿಪೋರ್ಟ್ನಿಂದ 2024ರ ಅತ್ಯುತ್ತಮ ರಾಷ್ಟ್ರಗಳ ಶ್ರೇಯಾಂಕದಲ್ಲಿ ಯಾವ ದೇಶವು ವಿಶ್ವದ ಅತ್ಯುತ್ತಮ ರಾಷ್ಟ್ರವಾಗಿ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಬೀನ್ ರ್ಯಾಂಕ್ಡ್ ಆಸ್ ದಿ ವರ್ಲ್ಡ್ಸ್ ಬೆಸ್ಟ್ ಕಂಟ್ರಿ ಇನ್ 2024? ಬೆಸ್ಟ್ ಕಂಟ್ರೀಸ್ ರ್ಯಾಂಕಿಂಗ್ ಬೈ US ನ್ಯೂಸ್ ಅಂಡ್ ವರ್ಲ್ಡ್ ರಿಪೋರ್ಟ್. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವರು US ನ್ಯೂಸ್ ಮತ್ತೆ ಈ ಒಂದು ವರ್ಲ್ಡ್ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಪ್ರಪಂಚದಲ್ಲಿಯೇ ಅತ್ಯುತ್ತಮ ರಾಷ್ಟ್ರ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ ಪ್ರಪಂಚದಲ್ಲಿಯೇ ವಾಸ ಮಾಡಲಿಕ್ಕೆ ಅಥವಾ ಸೊ ಅಲ್ಲಿ ಜೀವನ ಮಾಡಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇಸ್ ದಿ ವರ್ಲ್ಡ್ಸ್ ಬೆಸ್ಟ್ ಕಂಟ್ರಿ ಇನ್ 2024. ಸೊ 2024ರ ಸರ್ವೆಯ ಪ್ರಕಾರ ಸೊ ಸ್ವಿಟ್ಜರ್ಲ್ಯಾಂಡ್ ಅನ್ನ ಪ್ರಪಂಚದ ಅತ್ಯುತ್ತಮ ರಾಷ್ಟ್ರ ಎಂದು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ US ನ್ಯೂಸ್ ಮತ್ತೆ ವರ್ಲ್ಡ್ ರಿಪೋರ್ಟ್ ವತಿಯಿಂದ ಕೊಟ್ಟಿರ್ತಕ್ಕಂಥ ವರದಿಯಾಗಿರುತ್ತೆ. ಸೊ ಈ ಒಂದು ಸ್ಥಾನವನ್ನ ಸ್ವಿಟ್ಜರ್ಲ್ಯಾಂಡ್ ಪಡೆದುಕೊಂಡಿರ್ತಕ್ಕಂಥದ್ದು ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್ಸ್, ಅಂದ್ರೆ ಸತತವಾಗಿ 3 ವರ್ಷಗಳಿಂದ ಸೊ ಇದು ಪ್ರಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಯಾವ ಆಧಾರದ ಮೇಲೆ ಅವರು ರಿಪೋರ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಜೀವನ ಗುಣಮಟ್ಟ ಆಗಿರ್ಬೋದು, ಎಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಅಲ್ಲಿರ್ತಕ್ಕಂಥ ಉದ್ಯಮಶೀಲತೆ ಆಗಿರ್ಬೋದು, ಅದಾದ್ಮೇಲೆ ಸೋಷಿಯಲ್ ಪರ್ಪಸ್ ಅಥವಾ ಸಾಮಾಜಿಕ ಉದ್ದೇಶ ಏನಿರುತ್ತೆ ಸೊ ಇವುಗಳ ಆಧಾರದ ಮೇಲೆ ಈ ಒಂದು ವರದಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಒಂದು ಫೆನಾಮಿನನ್ ಅಥವಾ ಈ ಒಂದು ಮಾನದಂಡಗಳ ಮೇಲೆ ಅಥವಾ ಕ್ರೈಟೀರಿಯಾ ಮೇಲೆ ಸೊ ಇದನ್ನ ಆಯ್ಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಕ್ಸಲೆಂಟ್ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಸಿಸ್ಟಮ್. ಯು ಕ್ಯಾನ್ ಸಿ ಹಿಯರ್ ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಮತ್ತೆ ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಸೊ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎಕನಾಮಿಕ್ ಸ್ಟೆಬಿಲಿಟಿ ಅಥವಾ ಆರ್ಥಿಕ ಸ್ಥಿರತೆ, ಸ್ಟ್ರಾಂಗ್ ಎಕಾನಮಿ ವಿತ್ ಹೈಯೆಸ್ಟ್ GDP ಪರ್ ಕ್ಯಾಪಿಟಲ್ ಅಂದ್ರೆ ಈ ಒಂದು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಹೊಂದಿರತಕ್ಕಂಥ ಆರ್ಥಿಕತೆಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ತಲಾವಾರು GDP ಏನಿರುತ್ತೆ ಸೊ ಅದು ಅತ್ಯುತ್ತಮವಾಗಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಪರಿಗಣಿಸಬಹುದಾಗಿರುತ್ತೆ. ಅದಾದ್ಮೇಲೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಪೊಲಿಟಿಕಲ್ ಸ್ಟೆಬಿಲಿಟಿ ಅಥವಾ ರಾಜಕೀಯ ಸ್ಥಿರತೆ, ಸ್ಟೇಬಲ್ ಗವರ್ಮೆಂಟ್ ಅಂಡ್ ಲೋ ಕರಪ್ಷನ್ ಲೆವೆಲ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವ ದೇಶದಲ್ಲಿ ಈ ಒಂದು ಭ್ರಷ್ಟಾಚಾರ ಕಡಿಮೆ ಇರುತ್ತೆ ಮಿಕ್ಕಿದೆಲ್ಲ ಆಟೋಮ್ಯಾಟಿಕಲಿ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ದೇಶದ ಬಹುದೊಡ್ಡ ಡ್ರಾಬ್ಯಾಕ್ ಏನು ಅಂದ್ರೆ ದಿಸ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಥವಾ ಈ ಒಂದು ಕರಪ್ಷನ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರೋದ್ರಿಂದ ಎಲ್ಲಾ ಸೆಕ್ಟರ್ ಮೇಲೂ ಇದು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎಂಟರ್ಪ್ರಿನಿಯರ್ಶಿಪ್. ಸೊ ಈ ಒಂದು ರಾಷ್ಟ್ರದ ವಾಣಿಜ್ಯೋದ್ಯಮ ಅಥವಾ ಉದ್ಯಮಶೀಲತೆ ಏನಿದೆ ಸೊ ಅದು ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಅಥವಾ ಅಲ್ಲಿ ಯೋಗ್ಯವಾಗಿರ್ತಕ್ಕಂಥ ಪರಿಸರ ಇರೋದ್ರಿಂದ ಈ ಒಂದು ವಾಣಿಜ್ಯೋದ್ಯಮ ಅಥವಾ ಈ ಒಂದು ಉದ್ಯಮಗಳಿಗೂ ಕೂಡ ಸೊ ಉತ್ತಮವಾಗಿರ್ತಕ್ಕಂಥ ಒಂದು ದೇಶ ಆಗಿರುತ್ತೆ. ಅದಾದ್ಮೇಲೆ ಸೋಷಿಯಲ್ ಪರ್ಪಸ್ ಅಂದ್ರೆ ಸ್ಟ್ರಾಂಗ್ ಸೋಷಿಯಲ್ ಪಾಲಿಸೀಸ್ ಮತ್ತೆ ಹ್ಯೂಮನ್ ರೈಟ್ಸ್, ಅಲ್ಲಿರ್ತಕ್ಕಂಥ ಒಂದು ಮಾನವನ ಹಕ್ಕುಗಳೇನಿದಾವೆ ಸೊ ಅದನ್ನ ಕಾಪಾಡ್ತಕ್ಕಂಥ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಕಾನೂನುಗಳನ್ನು ಆ ರಾಷ್ಟ್ರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಕಲ್ಚರಲ್ ಇನ್ಫ್ಲೂಯೆನ್ಸ್ ಅಂದ್ರೆ ರಿಚ್ ಕಲ್ಚರಲ್ ಹೆರಿಟೇಜ್ ಮತ್ತೆ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಅಂದ್ರೆ ಆ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತೆ ಜಾಗತಿಕ ಪ್ರಭಾವ ಏನಿರುತ್ತೆ ಸೊ ಈ ಒಂದು ಆಧಾರದ ಮೇಲೆ ಇದು ಮತ್ತೊಮ್ಮೆ ಮೊದಲ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಜಗತ್ತಿನಲ್ಲಿ 33ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಲೋ ರ್ಯಾಂಕಿಂಗ್ ಅನ್ನ ಪಡೆದುಕೊಳ್ಳಿಕ್ಕೆ ಕಾರಣ ಏನಂದ್ರೆ ಕ್ವಾಲಿಟಿ ಆಫ್ ಲೈಫ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜೀವನದ ಗುಣಮಟ್ಟ, ಸೊ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಆರೋಗ್ಯ ವ್ಯವಸ್ಥೆಯನ್ನು ನಾವು ಅಪ್ಲಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಎಜುಕೇಶನ್ ಸಿಸ್ಟಮ್ ಅಥವಾ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳೇನಿದ್ದಾವೆ ಸೊ ಇದನ್ನ ಇನ್ನೂ ಕೂಡ ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸಾಕಷ್ಟಿದೆ. ಸೊ ಅದಾದ್ಮೇಲೆ ಎಕನಾಮಿಕ್ ಗ್ರೋತ್. ಸೊ ನಮ್ಮ ಭಾರತ ದೇಶದಲ್ಲಿ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಆಗಿದ್ದರೂ ಕೂಡ 2 ಚಾಲೆಂಜಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಇನ್ಕಮ್ ಇನ್ಇಕ್ವಾಲಿಟಿ ಅಂದ್ರೆ ಆದಾಯ
ಆದಾಯದ ಅಸಮಾನತೆ, ಅಂದರೆ ಯಾರು ರಿಚ್ ಇದ್ದಾರೆ ಅವ್ರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ, ಯಾರು ಬಡವರಿದ್ದಾರೆ ಅವ್ರು ಇನ್ನೂ ಹೆಚ್ಚು ಬಡತನಕ್ಕೆ ತಳ್ತಾ ಇದ್ದಾರೆ. ಸೊ ಅದನ್ನೇ ನಾವು ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪಾವರ್ಟಿ ಅಥವಾ ಬಡತನ ಏನಿದೆ, ಸೊ ಈ ಎಲ್ಲ ಕಾರಣಗಳಿಂದ ನಮ್ಮ ರ್ಯಾಂಕಿಂಗ್ ಬಹಳ ಕಡಿಮೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪೊಲಿಟಿಕಲ್ ಸ್ಟೆಬಿಲಿಟಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಏನು ಅಂದರೆ, ಸೊ ಈ ಒಂದು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅಂತಕ್ಕಂಥದ್ದು ಸೊ ಡೀಪ್ ರೂಟೆಡ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಎಂಟರ್ಪ್ರಿನಿಯರ್ಶಿಪ್, ಅಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಭಾರತ ದೇಶ ಉತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಇದೆ. ಸೊ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಯಾವುದು ಅಂದರೆ ಉದ್ಯಮಶೀಲತೆ. ಗ್ರೋಯಿಂಗ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್, ಸೊ ಇದರಲ್ಲಿ ವಿದೇಶಿ ಬಂಡವಾಳ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಲ್ಚರಲ್ ಹೆರಿಟೇಜ್, ರಿಚ್ ಕಲ್ಚರಲ್ ಅಂಡ್ ಹಿಸ್ಟಾರಿಕಲ್ ಹೆರಿಟೇಜ್ ಮತ್ತು ಗ್ಲೋಬಲ್ ಇನ್ಫ್ಲೂಯೆನ್ಸ್, ಅಂದರೆ ನಮ್ಮ ಭಾರತ ದೇಶದ ಪರಂಪರೆ ಏನಿದೆ ಇದು ಜಾಗತಿಕವಾಗಿ ಪ್ರಭಾವವನ್ನು ಬೀರ್ತಕ್ಕಂಥ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಮ್ಮ ದೇಶವನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಪಾಯಿಂಟ್ಸ್ಗಳಿಂದ ಸೊ 33ನೇ ರ್ಯಾಂಕಿಂಗನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಸೋಷಿಯಲ್ ಇಶ್ಯೂಸ್ ಅಥವಾ ಸಾಮಾಜಿಕ ಸಮಸ್ಯೆಗಳು ಬಹಳ ಜಾಸ್ತಿ ಇರ್ತವೆ. ಸೊ ಅದರಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು, ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಅಂತಕ್ಕಂಥದ್ದು, ಅದಾದಮೇಲೆ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸುಸ್ಥಿರತೆಯ ಸವಾಲುಗಳನ್ನು ನಾವು ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಈ ಒಂದು ರ್ಯಾಂಕಿಂಗ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬರಲಿಕ್ಕೆ ಸೊ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಯುರೋಪ್ನಲ್ಲಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪಿಟಲ್ ಸಿಟಿಯನ್ನು ನಾವೇನಂತ ಕರಿತೀವಿ ಅಂದರೆ ಬರ್ನ್ ಅಂತ ಕರಿತೇವೆ. ಸೊ ಸ್ವಿಟ್ಜರ್ಲ್ಯಾಂಡ್ನ ನೈಬರಿಂಗ್ ಕಂಟ್ರೀಸ್ ಅನ್ನು ನಾವು ನೋಡೋದಾದ್ರೆ, ಸೊ ಈ ಕಡೆ ನಾವು ಜರ್ಮನಿಯನ್ನು ನೋಡ್ಬೋದಾಗಿರುತ್ತೆ, ಈ ಕಡೆ ಲಿಚೆಸ್ಟೈನ್ ಅನ್ನು ನೋಡ್ಬೋದಾಗಿರುತ್ತೆ, ಆಸ್ಟ್ರಿಯಾ ನೋಡ್ಬೋದು, ಇಟಲಿ ನೋಡ್ಬೋದು. ಸೊ ಅದಾದ್ಮೇಲೆ ಓಕೆ, ಸೊ ಈ ಕಡೆ ನಾವು ಫ್ರಾನ್ಸನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೈಬರಿಂಗ್ ಕಂಟ್ರೀಸ್ಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಸೊ ಇದರಲ್ಲಿ ನಾವು ಆಲ್ಪ್ಸನ್ನು ಕೂಡ ನೋಡ್ಬೋದಾಗಿರುತ್ತೆ. ಅದಾದಮೇಲೆ ರೋನೆ ರಿವರನ್ನು ಕೂಡ ಸೊ ಈ ಒಂದು ರಾಷ್ಟ್ರದಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗಾಗಿ ಕೇಂದ್ರ ಸಚಿವ ಸಂಪುಟವು ಯಾವ ಇತ್ತೀಚಿನ ವಿಸ್ತರಣೆಯನ್ನು ಅನುಮೋದಿಸಿದೆ? ಸೊ ವಾಟ್ ರೀಸೆಂಟ್ ಎಕ್ಸ್ಪಾನ್ಷನ್ ಆಸ್ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಫಾರ್ ದಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ? ಸೊ ABPMJAY ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿದೆ, ಸೊ ಇದರಲ್ಲಿ ಒಂದು ಹೊಸ ಇನ್ಕ್ಲೂಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಆ ಹೊಸ ಸೇರ್ಪಡೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರನ್ನು ಒಳಗೊಳ್ಳುವುದು, ಅಂದರೆ ಕವರಿಂಗ್ ಆಲ್ ಸಿಟಿಸನ್ಸ್ ಏಜ್ 70 years ಅಬೋ ರಿಗಾರ್ಡ್ಲೆಸ್ ಆಫ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಅಂದರೆ ಮುಂಚೆ ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಏನಿತ್ತು, ಸೊ ಅದರಲ್ಲಿ ಪಾವರ್ಟಿ ಲೈನ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಇವಾಗ ಇದಕ್ಕೊಂದು ಎಕ್ಸ್ಟೆನ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಎಕ್ಸ್ಟೆನ್ಷನ್ ಏನು ಅಂದ್ರೆ, ಭಾರತ ದೇಶದಲ್ಲಿ 70 ಅಥವಾ 70 ವರ್ಷಕ್ಕಿಂತ ಎಕ್ಸಿಡ್ ಆಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅವರ ಎಕನಾಮಿಕ್ ಸ್ಟೇಟಸ್ ಏನಾದರೂ ಆಗಿರ್ಬೋದಾಗಿರುತ್ತೆ. ಸೊ ಅವರು ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ 5 lakh per annum, ಅಂದರೆ 1 ವರ್ಷದೊಳಗೆ 5 ಲಕ್ಷದವರೆಗೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಮುಂಚೆ ಹೇಗಿತ್ತಂದ್ರೆ, ಒಂದು ಕುಟುಂಬಕ್ಕೆ ಅಂದರೆ ಒಂದು ಎಂಟೈರ್ ಫ್ಯಾಮಿಲಿಗೆ 1 ವರ್ಷದಲ್ಲಿ 5 ಲಕ್ಷದವರೆಗೆ ಕವರೇಜ್ ಅನ್ನು ಕೊಟ್ಟಿದ್ರು. ಬಟ್ ಈಗ 70 years ಇಂದ ಹೆಚ್ಚಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ದರೆ ಅವರ ಒಬ್ಬರಿಗೆ 1 ವರ್ಷದಲ್ಲಿ 5 ಲಕ್ಷದವರೆಗೆ ಈ ಒಂದು ಎಕನಾಮಿಕ್ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಏಜ್ಡ್ ಅಬೋ, ಅಂದರೆ ಈ ಏಜ್ ಅನ್ನ ನೆನ್ಪಿಟ್ಕೊಳ್ಳಿ, 70 years ಅಂಡ್ ಅಬೋ ಇದ್ರೆ ರಿಗಾರ್ಡ್ಲೆಸ್ ಆಫ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಅಂದರೆ ಅವರು ರಿಚ್ ಆದ್ರೂ ಆಗಿರ್ಬೋದು, ಪುವರ್ ಆದ್ರೂ ಆಗಿರ್ಬೋದು, ಎಲ್ಲರಿಗೂ ಈ ಒಂದು ಸ್ಕೀಮ್ನ ಬೆನಿಫಿಟ್ ಅನ್ನ ಅವರು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಇದರ ಕವರೇಜ್ ಅನ್ನ ನಾವು ನೋಡೋದಾದ್ರೆ, ಸೊ ದೇ ಆರ್ ಎಲಿಜಿಬಲ್ ಫಾರ್ ಫ್ರೀ ಇನ್ಶೂರೆನ್ಸ್ ಕವರೇಜ್, ಅಂದರೆ ಈ ಒಂದು ಉಚಿತ ಆರೋಗ್ಯ ವಿಮೆ ರಕ್ಷಣೆ ಏನಿದೆ, ಸೊ ಅದನ್ನ ಅವರು ಪಡೆಯಬಹುದಾಗಿರುತ್ತೆ. ಸೊ ಎಷ್ಟು ಅಮೌಂಟ್ ಆಗಿರುತ್ತೆ ಅಂದ್ರೆ, 1 ವರ್ಷಕ್ಕೆ 5 ಲಕ್ಷದವರೆಗೆ ಅವರ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದ್ದಾವೆ, ಸೊ ಅದನ್ನ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ, ಅಡ್ರೆಸ್ ದಿ ಹೆಲ್ತ್ ಕೇರ್ ನೀಡ್ಸ್ ಆಫ್ ದಿ ಎಲ್ಡರ್ಸ್ಲಿ, ಅಂದ್ರೆ
ನಮ್ಮ ಭಾರತ ದೇಶದಲ್ಲಿ ಹಿರಿಯರ ಆರೋಗ್ಯದ ಅಗತ್ಯತೆಗಳೇನಿದ್ದಾವೆ ಸೊ ಅದನ್ನ ಪರಿಹರಿಸುವ ಗುರಿಯನ್ನ ಇಟ್ಟುಕೊಂಡು ಸೊ ಮಾಡಿರ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಟೋಟಲ್ ಎಷ್ಟು ಬೆನಿಫಿಷಿಯರೀಸು ಇರ್ಬೋದು ಅಂತ ನಾವು ನೋಡೋದಾದ್ರೆ 6 crore ಸೀನಿಯರ್ ಸಿಟಿಸನ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 6 ಕೋಟಿ ಹಿರಿಯ ನಾಗರಿಕರಿಗೆ ಇದು ಬೆನಿಫಿಟ್ ಆಗ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ನೆಟ್ವರ್ಕ್ ಆಫ್ ಎಂಪ್ಯಾನಲ್ಡ್ ಹಾಸ್ಪಿಟಲ್ಸ್, ಇಟ್ ಕ್ಯಾನ್ ಬಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್, ಅಂದ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ನಲ್ಲಿ ಎಂಪ್ಯಾನಲ್ ಆಗಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೊ ಈ ಒಂದು ಸ್ಕೀಮನ್ನು ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾವ ರೀತಿಯ ಸೇವೆಗಳನ್ನು ಇದರಲ್ಲಿ ಕವರ್ ಮಾಡಲಾಗುತ್ತೆ ಅಂದರೆ ಹಾಸ್ಪಿಟಲೈಸೇಷನ್ ಅಂದರೆ ಹಾಸ್ಪಿಟಲ್ಗೆ ದಾಖಲಾಗ್ತಕ್ಕಂಥದ್ದು, ಸರ್ಜರೀಸ್ ಅಂದರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂಥದ್ದು, ಟ್ರೀಟ್ಮೆಂಟ್ ಫಾರ್ ಸೀರಿಯಸ್ ಇಲ್ನೆಸಸ್ ಅಂದರೆ ಗಂಭೀರವಾದ ಕಾಯಿಲೆಗಳೇನಿರ್ತವೆ ಸೊ ಇವೆಲ್ಲವನ್ನ ಈ ಒಂದು ಇನ್ಶೂರೆನ್ಸಲ್ಲಿ ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಸರ್ಕಾರದ ಪಾತ್ರ ಏನು, ಗೌರ್ಮೆಂಟ್ಸ್ ರೋಲ್ ಏನು ಅಂತ ನಾವು ನೋಡೋದಾದ್ರೆ ಸೊ ಗೌರ್ಮೆಂಟ್ ವಿಲ್ ಬೇರ್ ದ ಕಾಸ್ಟ್ ಅಂದರೆ ಎಂಟೈರ್ ವೆಚ್ಚ ಏನಿರುತ್ತೆ ಸೊ ಅದನ್ನು ಸರ್ಕಾರ ಭರಿಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಅದರ ಫಲಾನುಭವಿಗಳು ಅಥವಾ ಬೆನಿಫಿಷಿಯರೀಸ್ ಯಾರಿರ್ತಾರೆ ಸೊ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಅಬೋವ್ 70 ಇದ್ರೆ ಸೊ ಈ ಒಂದು ಕಾರ್ಡ್ ಅನ್ನ ಮಾಡಿಸಿಕೊಳ್ಳುವ ಮುಖಾಂತರ ಸೊ ಈ ಒಂದು ಬೆನಿಫಿಟ್ ಅನ್ನ ನೀವು ತಗೋಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಭಾರತ ದೇಶದ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿರುತ್ತೆ ಅಥವಾ ಸೊ ಈ ಒಂದು ಆರೋಗ್ಯ ವಿಮಾ ಯೋಜನೆ ಆಗಿರುತ್ತೆ. ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2018 ಅಥವಾ 2018ರಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಲಾಂಚ್ ಮಾಡಿರ್ತಾರೆ ಅಂದ್ರೆ ಟು ಪ್ರೊವೈಡ್ ಅಫೋರ್ಡಬಲ್ ಹೆಲ್ತ್ ಕೇರ್ ಟು ದ ಮೋಸ್ಟ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ಅಂದ್ರೆ ಸಮಾಜದಲ್ಲಿ ಅತ್ಯಂತ ದುರ್ಬಲವಾಗಿರ್ತಕ್ಕಂಥ ವರ್ಗಕ್ಕೆ ಸೊ ಈ ಒಂದು ಆರೋಗ್ಯವನ್ನ ಕೈಗೆಟುಕುವಂತೆ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಟೋಟಲ್ ಇನ್ಶೂರೆನ್ಸ್ ಕವರೇಜ್ ಎಷ್ಟಿರುತ್ತೆ ಅಂದ್ರೆ 5 lakh ಪರ್ ಫ್ಯಾಮಿಲಿ ಪರ್ ಇಯರ್, ಅಂದ್ರೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಕವರೇಜ್ ಅನ್ನ ಕೊಡ್ತಾ ಇದ್ರು. ಬಟ್ ಇವಾಗ ಇದರಲ್ಲಿ ಮಾಡಿಫಿಕೇಶನ್ ಅನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾವ ರೀತಿಯ ಒಂದು ಹಾಸ್ಪಿಟಲೈಸೇಷನ್ ಅಂದ್ರೆ ಸೆಕೆಂಡರಿ ಮತ್ತೆ ಟರ್ಷಿಯರಿ ಹಾಸ್ಪಿಟಲೈಸೇಷನ್, ದ್ವಿತೀಯ ಮತ್ತೆ ತೃತೀಯ ಆರೈಕೆ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ 5 ಲಕ್ಷದವರೆಗೆ ವಿಮೆಯನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದರ ಬೆನಿಫಿಷಿಯರೀಸ್ ಅನ್ನ ನಾವು ನೋಡೋದಾದ್ರೆ ಇನಿಷಿಯಲಿ ಟಾರ್ಗೆಟಿಂಗ್ ಓವರ್ 12 crore ಪುವರ್ ಅಂಡ್ ವಲ್ನರಬಲ್ ಫ್ಯಾಮಿಲೀಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 12 ಕೋಟಿ ಮತ್ತೆ ದುರ್ಬಲ ಕುಟುಂಬಗಳಿಗೆ ಟಾರ್ಗೆಟ್ ಮಾಡಿರ್ತಾರೆ. ಸೊ ಇದರಲ್ಲಿ 55 ಕೋಟಿ ಬೆನಿಫಿಷರೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 40% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್, ಅಂದ್ರೆ ಭಾರತ ದೇಶದ 40% ಜನಸಂಖ್ಯೆ ಏನಿರುತ್ತೆ ಸೊ ಇವರಿಗೆ ಆರೋಗ್ಯವನ್ನ ಒದಗಿಸುವ ದೃಷ್ಟಿಕೋನದಿಂದ ಸೊ ಈ ಒಂದು ಯೋಜನೆಯನ್ನ 2018ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾವ ರೀತಿ ಈ ಒಂದು ಯೋಜನೆಯ ಬೆನಿಫಿಷರೀಸ್ ಅನ್ನ ಡಿಸೈಡ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ದಿ ಡಿಪ್ರಿವೇಷನ್ ಅಂಡ್ ಆಕ್ಯುಪೇಷನಲ್ ಕ್ರೈಟೀರಿಯಾ ಆಫ್ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ 2011 ಫಾರ್ ರೂರಲ್ ಅಂಡ್ ಅರ್ಬನ್ ಏರಿಯಾ ರೆಸ್ಪೆಕ್ಟಿವ್ಲಿ, ಅಂದ್ರೆ ಕ್ರಮವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ 2011ರ ಪ್ರಕಾರ ಆರ್ಥಿಕ ಕೊರತೆ ಮತ್ತು ಔದ್ಯೋಗಿಕ ಮಾನದಂಡಗಳು, ಆರ್ಥಿಕ ಕೊರತೆಯನ್ನ ಗ್ರಾಮೀಣ ಭಾಗಕ್ಕೆ ಕನ್ಸಿಡರ್ ಮಾಡಿದ್ರೆ ನಗರಗಳಿಗೆ ಔದ್ಯೋಗಿಕ ಮಾನದಂಡ ಅಂದ್ರೆ ಅವರು ಯಾವ ರೀತಿಯ ಜಾಬ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಈ ಒಂದು ಆಧಾರದ ಮೇಲೆ 2011ರ ಜನಗಣತಿ ಏನಿರುತ್ತೆ ಸೊ ಈ ಒಂದು ಗಣತಿಯ ಪ್ರಕಾರ ಸೊ ಈ ಒಂದು ಸ್ಕೀಮ್ ಅನ್ನ ಅಥವಾ ಈ ಒಂದು ಯೋಜನೆಯನ್ನ ಸೊ ಅದರ ಬೆನಿಫಿಷಿಯರೀಸ್ ಅನ್ನ ಸೊ ಈ ಒಂದು ಮಾನದಂಡಗಳ ಮೇಲೆ ಡಿಸೈಡ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಐಒ ಎಲ್ಲಿದೆ? ಸೊ ವೇರ್ ಈಸ್ ಐಒ ಲೊಕೇಟೆಡ್? ಸೊ ಐಒ ಜುಪಿಟರ್ ಅಂದ್ರೆ ಗುರುಗ್ರಹ ಏನಿದೆ ಸೊ ಇದರ ಸುತ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಐಒ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ನಾಸಾಸ್ ಜುನೋ ಪ್ರೋಬ್ ಏನಿದೆ ಇದು ಮ್ಯಾಸಿವ್ ವಾಲ್ಕೆನೋವನ್ನ ಡಿಟೆಕ್ಟ್ ಮಾಡಿರುತ್ತೆ. ಅಂದ್ರೆ ಈ ಒಂದು ಜುಪಿಟರ್ನ ಮೂನ್ಸ್ ಅಥವಾ ಚಂದ್ರಗಳಾಗಿರ್ತಕ್ಕಂಥ ಐಒ, ಯುರೋಪಾ, ಗ್ಯಾನಿಮೆಡಾ, ಕ್ಯಾಲಿಸ್ಟೋ ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ ಐಒದಲ್ಲಿ ಸಾಕಷ್ಟು ಜ್ವಾಲಾಮುಖಿಗಳು ನಡೀತಾ ಇರ್ತವೆ. ಸೊ ಅದರಲ್ಲಿ ಈ
ಈಗ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಜ್ವಾಲಾಮುಖಿ ಆಗಿದೆ ಎಂದು ಸೊ ಅದನ್ನ ಡಿಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಅಥವಾ ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥ ಜುನೋ ಪ್ರೋಬ್ ಏನಿದೆ ಸೊ ಇದು ಈ ಒಂದು ವರದಿಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರೋಬ್ ಅನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಜುನೋ ಅಂತ ಕರಿತೇವೆ. ಸೊ ಈ ಒಂದು ಜುನೋ ಯಾವ ಗ್ರಹದಲ್ಲಿರ್ತಕ್ಕಂಥ ಚಂದ್ರನನ್ನ ಅಬ್ಸರ್ವ್ ಮಾಡ್ತಾ ಇದೆ ಅಂದ್ರೆ ಜುಪಿಟರ್ಸ್ ಐಒ ಅಂತ ಹೇಳ್ತೇವೆ. ಜೆ ಫಾರ್ ಜೆ, ಜುಪಿಟರ್, ಜುನೋ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಹೊಸ ವಾಲ್ಕೆನೋವನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಅಲ್ಲಿ ವಾಲ್ಕೆನೋ ಆಗಿದೆ ಅಂತ ನಾವು ಅಷ್ಟು ಖಚಿತವಾಗಿ ಹೇಗೆ ಹೇಳ್ಬೋದು ಅಂತ ನಾವು ನೋಡೋದಾದ್ರೆ ಬೈ ಕಂಪೇರಿಂಗ್ ಇಮೇಜಸ್ ಟೇಕನ್ ಬೈ ಜುನೋ ಸ್ಪೇಸ್ ಕ್ರಾಫ್ಟ್ ವಿತ್ ದಿ ಗೆಲಿಲಿಯೋ ಸ್ಪೇಸ್ ಕ್ರಾಫ್ಟ್ ಓವರ್ 25 ಇಯರ್ಸ್ ಎಗೋ. ಅಂದ್ರೆ 25 ವರ್ಷಗಳ ಹಿಂದೆ ಗೆಲಿಲಿಯೋ ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಚಿತ್ರಗಳನ್ನ ಮತ್ತೆ ಇತ್ತೀಚೆಗೆ ಈ ಒಂದು ಜುನೋ ಪ್ರೋಬ್ ಏನಿದೆ ಸೊ ಅದರಿಂದ ತೆಗೆದುಕೊಂಡಿರ್ತಕ್ಕಂಥ ಚಿತ್ರಗಳನ್ನ ಹೋಲಿಕೆ ಮಾಡುವ ಮುಖಾಂತರ ಸೊ ಈಗ ಅಲ್ಲಿ ಪ್ರಬಲವಾದ ಜ್ವಾಲಾಮುಖಿ ಇದೆ ಅನ್ನೋದನ್ನ ಖಚಿತವಾಗಿ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಐಒ ಅಂತಕ್ಕಂಥದ್ದು ಅಥವಾ ಈ ಒಂದು ವಾಲ್ಕೆನೋ ಅಂತಕ್ಕಂಥದ್ದು ಈ ಐಒ ಏನಿದೆ ಇದರ ಈಕ್ವೇಟರ್ ಅಥವಾ ಸಮಭಾಜಕದ ಹತ್ತಿರವಾಗಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಲ್ಕ್ಯಾನಿಕ್ ಆಕ್ಟಿವಿಟಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೋಸ್ಟ್ ವಾಲ್ಕ್ಯಾನಿಕಲಿ ಆಕ್ಟಿವ್ ಬಾಡಿ ಇನ್ ದಿ ಸೋಲಾರ್ ಸಿಸ್ಟಮ್, ಈ ಒಂದು ಐಒ ಏನಿದೆ ನಮ್ಮ ಎಂಟೈರ್ ಸೌರ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚಿನ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಕ್ಕಂಥ ಒಂದು ಮೂನ್ ಆಗಿ ಐಒ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಾವು ನಾಸಾದ ಜುನೋ ಪ್ರೋಬ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಸ್ಪೇಸ್ ಮಿಷನ್ ಆಗಿರುತ್ತೆ. ಸೊ ಏನಕ್ಕೆ ಇದನ್ನ ನಾವು ಲಾಂಚ್ ಮಾಡಿರ್ತೇವೆ ಅಂದ್ರೆ ಜುಪಿಟರ್ ಅನ್ನ ಅಧ್ಯಯನ ಮಾಡಲಿಕ್ಕೆ. ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್, ಅಂದ್ರೆ ನಮ್ಮ ಒಂದು ಸೌರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಹವಾಗಿರ್ತಕ್ಕಂಥ ಗುರು ಗ್ರಹವನ್ನ ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಕಳಿಸಿರ್ತಕ್ಕಂಥ ಒಂದು ಪ್ರೋಬ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜೂನೋ ಅಂತ ಕರಿತೇವೆ. ಸೊ ವೆನ್ ಇಟ್ ವಾಸ್ ಲಾಂಚ್, ಸೊ ಇಟ್ ವಾಸ್ ಲಾಂಚ್ಡ್ ಇನ್ 2011, 2011ರಲ್ಲಿ ಇದನ್ನ ಉಡಾವಣೆ ಮಾಡಲಾಗುತ್ತೆ. ಸೊ ಇದು ಜುಪಿಟರ್ನ ಆರ್ಬಿಟ್ಗೆ ಎಂಟರ್ ಆಗಿರ್ತಕ್ಕಂಥದ್ದು 2016 ಅಲ್ಲಿ, ಅಂದ್ರೆ 2011 ಅಲ್ಲಿ ಲಾಂಚ್ ಮಾಡಿರೋದು ಈ ಒಂದು ಜೂನೋ ಏನಿರುತ್ತೆ ಸೊ ಇದು ತಲುಪಲಿಕ್ಕೆ 2015 ಅಂದ್ರೆ ಸರಿಸುಮಾರು 5 ವರ್ಷಗಳ ಟ್ರಾವೆಲ್ ಮಾಡಿದ ನಂತರ ಸೊ ಈ ಒಂದು ಗುರುಗ್ರಹದ ಆರ್ಬಿಟ್ ಅನ್ನ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ಲಾಂಚ್ ಮಾಡ್ತಾರೆ ಅಂದ್ರೆ ಜುಪಿಟರ್ನ ಕಾಂಪೋಸಿಷನ್, ಅಂದ್ರೆ ಅದು ಯಾವ ವಸ್ತುಗಳಿಂದ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆ ಶಕ್ತಿ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ ಆಗಿರ್ಬೋದು, ಪೋಲಾರ್ ಮ್ಯಾಗ್ನೆಟೋಸ್ಪಿಯರ್ ಅಂದ್ರೆ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದು ಕಾಂತೀಯ ಕ್ಷೇತ್ರ ಅಥವಾ ಕಾಂತಗೋಳದ ಬಗ್ಗೆ ಅಧ್ಯಯನ ಮಾಡುವ ಕಾರಣದಿಂದ ಸೊ ಇದನ್ನ 2011ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಪ್ರೊವೈಡ್ ಇನ್ಸೈಟ್ಸ್ ಇಂಟು ದಿ ಪ್ಲಾನೆಟ್ಸ್ ಫಾರ್ಮೇಷನ್ ಅಂಡ್ ಎವ್ಯಾಲ್ಯೂಷನ್, ಅಂದ್ರೆ ಈ ಒಂದು ಗ್ರಹದ ರಚನೆ ಆಗಿರ್ಬೋದು, ಈ ಒಂದು ಗ್ರಹದ ವಿಕಾಸ ಆಗಿರ್ಬೋದು, ಸೊ ಇದರ ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವ ಕಾರಣದಿಂದ ಸೊ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮಿಷನ್ ಅನ್ನ 2025 ವರೆಗೂ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ ಅಂದ್ರೆ ಟು ಎಕ್ಸ್ಪ್ಲೋರ್ ಇಟ್ಸ್ ರಿಂಗ್ಸ್, ಅಂದ್ರೆ ಗುರುಗ್ರಹದಲ್ಲಿ ಏನಾದರೂ ಉಂಗುರಗಳಿದ್ದಾವೆ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ. ಸೊ ಅದರ ಮೂನ್ಸ್ ಇನ್ಕ್ಲೂಡಿಂಗ್ ಯುರೋಪಾ ಮತ್ತೆ ಐಒ, ಯುರೋಪಾ ಮತ್ತೆ ಐಒ ಅನ್ನ ಕೂಡ ಅಧ್ಯಯನ ಮಾಡುವ ಕಾರಣದಿಂದ ಈ ಒಂದು ಜುನೋ ಪ್ರೋಬ್ ಅನ್ನ 2025ರವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 101ನೇ ಸದಸ್ಯತ್ವವನ್ನು ಪಡೆದುಕೊಂಡಿತು? ಸೊ ವಿಚ್ ಕಂಟ್ರಿ ಬಿಕೇಮ್ ದಿ 101st ಮೆಂಬರ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೇಪಾಳ್. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 101ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೇರಿಕೊಂಡಿರ್ತಕ್ಕಂಥ ಕಾರಣದಿಂದ ಅಥವಾ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿರುತ್ತೆ ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅನ್ನೋದಾದ್ರೆ ಪ್ರಮೋಟ್ ಸೋಲಾರ್ ಎನರ್ಜಿ ಅಂಡ್ ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್, ಅಂದ್ರೆ ಈ ಒಂದು ಪಳೆಯುವಳಿಕೆ ಇಂಧನಗಳನ್ನು ಕಡಿಮೆ ಮಾಡುವುದರೊಂದಿಗೆ ಸೊ ಈ ಒಂದು ಸೌರ ಶಕ್ತಿಯ ಬಗ್ಗೆ ಹೆಚ್ಚಾಗಿ ಅವಲಂಬನೆ ಹೊಂದುವ ಕಾರಣದಿಂದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಸ್ಟಾರ್ಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ನೇಪಾಳ ಇದಕ್ಕೆ ಸೇರಿಕೊಂಡಿರೋದ್ರಿಂದ ನೇಪಾಳ್ಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಟ್ ಕ್ಯಾನ್ ಆಕ್ಸೆಸ್ ಟು ರಿಸೋರ್ಸಸ್ ಅಂಡ್ ಎಕ್ಸ್ಪರ್ಟೈಸ್, ಅಂದ್ರೆ ಈ ಒಂದು ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತೆ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳಿಗೆ ಅವರಿಗೆ ಪ್ರವೇಶ ಸಿಗುತ್ತೆ.
ಅದ್ರ ಜೊತೆಗೆ ಎಕ್ಸ್ಪರ್ಟೈಸ್ ಅಥವಾ ಪ್ರಾವೀಣ್ಯತೆ ಏನಿರುತ್ತೆ, ಸೊ ಆ ಒಂದು ಪ್ರಾವೀಣ್ಯತೆಗೆ ಇದು ಪ್ರವೇಶವನ್ನು ಪಡೆದುಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಕೊಲಾಬ್ರೇಟ್ ಆನ್ ಸೋಲಾರ್ ಪ್ರಾಜೆಕ್ಟ್ಸ್ ಅಂಡ್ ಇನಿಷಿಯೇಟಿವ್ಸ್, ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳೊಂದಿಗೆ ಸೊ ಈ ಒಂದು ಸೋಲಾರ್ ಯೋಜನೆಗಳಾಗಿರ್ಬೋದು ಮತ್ತೆ ಉಪಕ್ರಮಗಳಾಗಿರ್ಬೋದು, ಸೊ ಅವುಗಳ ಸಹಯೋಗಕ್ಕೆ ಇದು ಬರಬಹುದಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಪೊಟೆನ್ಷಿಯಲ್ ಫಾರ್ ಇನ್ಕ್ರೀಸ್ಡ್ ಇನ್ವೆಸ್ಟ್ಮೆಂಟ್ ಇನ್ ನೇಪಾಲ್ ಸೋಲಾರ್ ಎನರ್ಜಿ ಸೆಕ್ಟರ್, ಅಂದರೆ ನೇಪಾಳದಲ್ಲಿರ್ತಕ್ಕಂಥ ಈ ಒಂದು ಸೌರಶಕ್ತಿ ವಲಯ ಏನಿದೆ ಇದಕ್ಕೆ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗ್ತಕ್ಕಂಥ ಸಾಧ್ಯತೆಯನ್ನ ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸೇರಿಕೊಂಡಿರೋದ್ರಿಂದ ಆಗ್ತಕ್ಕಂಥ ಒಂದು ಬೆನಿಫಿಟ್ ಆಗಿರುತ್ತೆ. ಹಾಗಿದ್ರೆ ISA ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ಗ್ಲೋಬಲ್ ಇನಿಷಿಯೇಟಿವ್ ಆಗಿರುತ್ತೆ, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಉಪಕ್ರಮವಾಗಿರುತ್ತೆ. ಏನಕ್ಕೆ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಪ್ರಮೋಟಿಂಗ್ ಸೋಲಾರ್ ಎನರ್ಜಿ ಅಥವಾ ಸೌರ ಶಕ್ತಿಯನ್ನ ಉತ್ತೇಜನ ಮಾಡುವ ಕಾರಣದಿಂದ ಸೊ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನ ಸ್ಥಾಪನೆ ಮಾಡಿದ್ದು, ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2015 ಲಾಂಚ್ ಮಾಡ್ತಾರೆ. ಎಲ್ಲಿ ಲಾಂಚ್ ಮಾಡ್ತಾರೆ ಅಂದ್ರೆ ಪ್ಯಾರಿಸ್ ಕ್ಲೈಮೇಟ್ ಕಾನ್ಫರೆನ್ಸ್, ಅದನ್ನ ನಾವು COP21 ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಪ್ಯಾರಿಸ್ ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹವಾಮಾನ ಸಮಾವೇಶ ಏನಿರುತ್ತೆ, ಸೊ ಈ ಒಂದು ಸಮಾವೇಶದಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಇದನ್ನ ಲಾಂಚ್ ಮಾಡ್ತಕ್ಕಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳು ಯಾರು ಅಂದ್ರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು, ಸೊ ಅದಾದ್ಮೇಲೆ ಫ್ರಾನ್ಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಫ್ರಾಂಕೋಯ್ಸ್ ಹೊಲ್ಯಾಂಡೆ ಅಂತ ನಾವೇನು ಹೇಳ್ತೇವೆ. ಸೊ ಇವರಿಬ್ಬರ ಸಮ್ಮುಖದಲ್ಲಿ ಅಥವಾ ಇವರ ಇಬ್ಬರ ಬ್ರೈನ್ ಚೈಲ್ಡ್ ಆಗಿ 2015 ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಇದರ ಕೇಂದ್ರ ಕಚೇರಿಯನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ, ಸೊ ಈ ಒಂದು ಕ್ಯಾಂಪಸ್ ನಾವು ಹರಿಯಾಣದ ಗುರುಗ್ರಾಮ್ನಲ್ಲಿ ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಬೆಂಗಳೂರಿನ ಸಮಗ್ರ ಘನತ್ಯಾಜ್ಯ ನಿರ್ವಹಣೆ ಯೋಜನೆಯು ಯಾವ ನಗರದ ಮಾದರಿಯಲ್ಲಿದೆ? ಸೊ ವಿಚ್ ಸಿಟಿ ಇಸ್ ದಿ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಫಾರ್ ಬೆಂಗಳೂರು ಮಾಡೆಲ್ಡ್ ಆಫ್ಟರ್? ಸೊ ನಮ್ಮ ಬೆಂಗಳೂರಿನಲ್ಲಿ ಸೊ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೀತಿಯ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಬದಲಾವಣೆ ಯಾವ ರಾಜ್ಯದಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಚೆನ್ನೈನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ವೇಸ್ಟ್ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದಕ್ಕೆ ಕರ್ನಾಟಕ ಗವರ್ಮೆಂಟ್ ಈಗ ಅಪ್ರೂವಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ಇಂಟಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದನ್ನು ನಾವು ISWM ಅಂತ ಕರಿತೇವೆ, ಸಮಗ್ರ ಘನ ತ್ಯಾಜ್ಯ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ಇದನ್ನ ಕರ್ನಾಟಕ ಸರ್ಕಾರ ಅನುಮೋದಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಾಡೆಲ್ ಅಥವಾ ಮಾದರಿ ಏನಿರುತ್ತೆ ಇದು ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಸೊ ಈಗಾಗಲೇ ಸಕ್ಸಸ್ಫುಲ್ ಆಗಿ ಅಥವಾ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ನ ಸ್ಕೋಪ್ ಅಥವಾ ವ್ಯಾಪ್ತಿಯನ್ನು ನಾವು ನೋಡೋದಾದ್ರೆ ಇಟ್ ಕವರ್ಸ್ ದಿ ಎಂಟೈರ್ ಪ್ರೋಸೆಸ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಅಂದ್ರೆ ಈ ಒಂದು ಘನ ತ್ಯಾಜ್ಯ ಏನಿರುತ್ತೆ ಅದನ್ನ ಪಿಕ್ ಮಾಡೋದು, ಅಂದರೆ ಅದನ್ನು ತೆಗೆದುಕೊಳ್ಳುವ ಒಂದು ಸ್ಟೇಜ್ನಿಂದ ಅದನ್ನು ಟೋಟಲ್ ಆಗಿ ಡಿಸ್ಪೋಸ್ ಆಗುವವರೆಗೂ ಎಲ್ಲ ಹಂತಗಳನ್ನು ಟೇಕ್ ಕೇರ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಡೋರ್ ಟು ಡೋರ್ ಕಲೆಕ್ಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸೊ ಅದಾದಮೇಲೆ ಪ್ರೊಸೆಸಿಂಗ್ ಆಗಿರ್ಬೋದು, ಎಲ್ಲವನ್ನ ಕೂಡ ಟೇಕ್ ಕೇರ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ಗೆ ಸೊ ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಇನಿಷಿಯೇಟಿವ್ಗೆ ಸರ್ಕಾರ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪ್ರಾಜೆಕ್ಟ್ನ ಪ್ರಕಾರ ಸೊ ಒಂದು ಟೋಟಲ್ ಪ್ಯಾಕೇಜ್ ಏನಿರುತ್ತೆ ಅದನ್ನ ಅನೇಕ ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ. ಸೊ 4 ಪ್ಯಾಕೇಜಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಇದು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳ ಮೂಲಕ ಅದನ್ನ ಬ್ರೇಕ್ ಮಾಡುವ ಮುಖಾಂತರ 4 ಪ್ಯಾಕೇಜ್ಗಳಾಗಿ ಇದನ್ನ ಡಿವೈಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಕನ್ವರ್ಟ್ ವೇಸ್ಟ್ ಇಂಟು ಎನರ್ಜಿ, ಕಾಂಪೋಸ್ಟ್ ಅಂಡ್ ಬಯೋಗ್ಯಾಸ್, ಅಂದ್ರೆ ಈ ಒಂದು ತ್ಯಾಜ್ಯವನ್ನ ಸೊ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಸೊ ಕಾಂಪೋಸ್ಟ್ ಅಂದ್ರೆ ಗೊಬ್ಬರ, ಅದಾದ್ಮೇಲೆ ಜೈವಿಕ ಅನಿಲವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯ ಔಟ್ಕಮ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಬಟ್ ಇದರಲ್ಲಿರ್ತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಲ್ಯಾಂಡ್ ಅಕ್ವಿಸಿಷನ್, ಅಂದರೆ ಈ ಒಂದು ಪ್ರೊಸೆಸಿಂಗ್ ಅನ್ನ ಎಲ್ಲಿ ಮಾಡಬೇಕು, ಇದೊಂದು ತುಂಬ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಬಿಕಾಸ್ ಯಾರು ಕೂಡ ಈ ಒಂದು ತ್ಯಾಜ್ಯವನ್ನ ಸಂಸ್ಕರಣೆ ಮಾಡಲಿಕ್ಕೆ ಅಥವಾ ಅದನ್ನ ಪ್ರೊಸೆಸಿಂಗ್ ಮಾಡಲಿಕ್ಕೆ ಯಾವ ಪ್ರದೇಶ ಕೂಡ ಒಪ್ಪಿಕೊಳ್ಳೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್. ಸೊ ಅದನ್ನ ಮಾಡಲಿಕ್ಕೆ ಒಂದು ಕಮಿಟಿಯನ್ನ ಕೂಡ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್ಸ್, ಅಂದರೆ
ಪರಿಸರ ಮತ್ತು ಸಾಮಾಜಿಕ ಪರಿಣಾಮವನ್ನು ನಾವು ನೋಡೋದಾದ್ರೆ ಸೊ ಇದು ಆಬ್ವಿಯಸ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅನ್ನು ರಿಡ್ಯೂಸ್ ಮಾಡುತ್ತೆ. ಸೊ ಪ್ರಮೋಟ್ ಸಸ್ಟೈನಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಸುಸ್ಥಿರ ತ್ಯಾಜ್ಯ ನಿರ್ವಹಣೆಯನ್ನ ಅಭ್ಯಾಸಗಳನ್ನು ಉತ್ತೇಜನ ಮಾಡ್ತಕ್ಕಂಥ ಗುರಿಯನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. PM E-Drive ಯೋಜನೆಯ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ PM E-Drive ಸ್ಕೀಮ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ದಿ ಎಬೋ. ಅಂದರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಸಬ್ಸಿಡಿ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಬ್ಸಿಡಿ ನೀಡಲಾಗುತ್ತೆ. ಟು ಆಕ್ಸಿಲರೇಟ್ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಂದರೆ ಈ ಒಂದು EV ವಾಹನಗಳನ್ನು ಅಳವಡಿಕೆಗೊಳಿಸಲಿಕ್ಕೆ ವೇಗಗೊಳಿಸಲಾಗುತ್ತೆ. ಸೊ ಅದಾದಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿ ಏನಿರುತ್ತೆ ಸೊ ಇದಕ್ಕೆ ಧನ ಸಹಾಯ ಕೂಡ ಮಾಡಲಾಗುತ್ತೆ. ಸೊ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ PM E-Drive ಸ್ಕೀಮ್ ಅಂತ ಕರೀತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು PM E-Drive ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಇದನ್ನ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ PM E-Drive ಅಂತ ಕರಿತೇವೆ. ಸೊ ಇದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ನಾವು ನೋಡೋದಾದ್ರೆ ಆಕ್ಸಿಲರೇಟ್ ದಿ ಅಡಾಪ್ಷನ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಂದ್ರೆ ಜನರು ಇದನ್ನ ಬಳಸಲಿಕ್ಕೆ ಹೆಚ್ಚಾಗಿ ಪ್ರಮೋಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಇನೋವೇಷನ್, ಅಂದ್ರೆ ನಾವೀನ್ಯತೆಯನ್ನ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ಇದರಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 10,900 crores ಅಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರ ಕೀ ಕಾಂಪೊನೆಂಟ್ಸ್ ಅನ್ನ ನಾವು ನೋಡೋದಾದ್ರೆ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಫಾರ್ ದಿ ಕನ್ಸ್ಯೂಮರ್ಸ್, ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹಣಕಾಸಿನ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತೆ. ಸೊ ಯಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಸೊ ಅವರಿಗೆ ಪ್ರೋತ್ಸಾಹ ಧನವನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಏನಿರ್ತವೆ ಸೊ ಅದಕ್ಕೆ ಫಂಡ್ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ EV ಟೆಕ್ನಾಲಜಿ ಆಗಿರ್ಬೋದು, ಬ್ಯಾಟ್ರಿ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ಎನರ್ಜಿ ಎಫಿಷಿಯನ್ಸಿ ಆಗಿರ್ಬೋದು. ಸೊ ಇವೆಲ್ಲಕ್ಕೂ ಕೂಡ ಪ್ರೋತ್ಸಾಹ ಧನವನ್ನ ಅಥವಾ ಫಂಡ್ ಮಾಡ್ತಕ್ಕಂಥದ್ದನ್ನ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಅನುಷ್ಠಾನ ಅಥವಾ ಇಂಪ್ಲಿಮೆಂಟೇಷನ್ ಅನ್ನ ನಾವು ನೋಡೋದಾದ್ರೆ ಕೊಲಾಬ್ರೇಷನ್ ವಿತ್ ಸ್ಟೇಟ್ ಗವರ್ಮೆಂಟ್ಸ್, ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಕೊಲಾಬ್ರೇಷನ್ ಮಾಡ್ಕೊಳ್ಳುತ್ತೆ. ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್, ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಪಾಲುದಾರರೊಂದಿಗೆ ಸಹಯೋಗವನ್ನ ಮಾಡಿಕೊಳ್ಳುತ್ತೆ. ಸೊ ಅದಾದ್ಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಸಂಶೋಧನಾ ಸಂಸ್ಥೆಗಳೇನಿರ್ತವೆ ಸೊ ಅವುಗಳೊಂದಿಗೆ ಕೊಲಾಬ್ರೇಷನ್ ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಇದನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಟು ಲೆವರೇಜ್ ಎಕ್ಸ್ಪರ್ಟೈಸ್ ಅಂಡ್ ರಿಸೋರ್ಸಸ್, ಅಂದ್ರೆ PPP ಮಾಡೆಲ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಮಾಡೆಲ್ನ ಆಧಾರದ ಮೇಲೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. 4S ಅಭಿಯಾನವು ಯಾವ ಸರ್ಕಾರದ ಉಪಕ್ರಮದ ಒಂದು ಭಾಗವಾಗಿದೆ? ದ 4S ಕ್ಯಾಂಪೇನ್ ಇಸ್ ಅ ಪಾರ್ಟ್ ಆಫ್ ವಿಚ್ ಗವರ್ನಮೆಂಟ್ ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನಮ್ಮ ಭಾರತ ದೇಶದ ಸ್ವಚ್ಛ ಭಾರತ್ ಮಿಷನ್ ನ ಭಾಗವಾಗಿರುತ್ತೆ. ಹಾಗಿದ್ರೆ 4S ಅಂದ್ರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ 4S ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವಭಾವ್, ಸ್ವಚ್ಛತಾ, ಸಂಸ್ಕಾರ, ಸ್ವಚ್ಛತಾ ಅಂತ ಹೇಳ್ತೇವೆ. ಸೊ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ 4S ಅಂತ ಕರಿತೇವೆ. ಸ್ವಭಾವ ಅಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್, ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಸೊ ನಮ್ಮ ಒಂದು ಜೀವನ ಶೈಲಿ ಬಹಳ ಮುಖ್ಯವಾಗಿರುತ್ತೆ. ಸೊ ನಾವು ಯಾವ ರೀತಿ ಆ ಒಂದು ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ತೇವೆ ಸೊ ಅದರ ಮೇಲೆ ನಾವಿರ್ತಕ್ಕಂಥ ಪ್ಲೇಸ್ ಸ್ವಚ್ಛವಾಗಿರುತ್ತಾ ಅಥವಾ ಸೊ ಆ ಒಂದು ಪ್ಲೇಸ್ ಸ್ವಚ್ಛವಾಗಿಲ್ಲದೆ ಇರುತ್ತಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಸ್ವಭಾವದ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ 4S ಅನ್ನ ಇಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಫೋಕಸ್ ಆನ್ ಫಾಸ್ಟರಿಂಗ್ ಬಿಹೇವಿಯರಲ್ ಚೇಂಜ್ ಟುವರ್ಡ್ಸ್ ದಿ ಕ್ಲೀನ್ಲಿನೆಸ್, ಅಂದ್ರೆ ನಮ್ಮ ಒಂದು ನಡವಳಿಕೆ ಏನಿರುತ್ತೆ ಸೊ ಅದರಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಸೊ ಇಟ್ ಏಮ್ಸ್ ಟು ಇಂಟಗ್ರೇಟ್ ಕ್ಲೀನ್ಲಿನೆಸ್ ಇನ್ ಟು ಡೈಲಿ ಹ್ಯಾಬಿಟ್ಸ್, ಅಂದ್ರೆ ಸೊ ಈ ಒಂದು ಸ್ವಚ್ಛತೆಯನ್ನ ನಮ್ಮ ಜೀವನದ ಹವ್ಯಾಸವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು 4S ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ಸೆಪ್ಟೆಂಬರ್ 17ನೇ ತಾರೀಕಿನ
ತಾರೀಕಿನಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ 2ನೇ ತಾರೀಕು 2024ರವರೆಗೂ ನಡೆಯುತ್ತೆ. ಸೊ ಇದು ಯಾಕೆ ಅಕ್ಟೋಬರ್ 2ನೇ ತಾರೀಕಿನವರೆಗೂ ನಡೆಸ್ತಾರೆ ಅಂದರೆ ಅಕ್ಟೋಬರ್ 2ನೇ ತಾರೀಕು ನಮ್ಗೆ ಗೊತ್ತು. ಸೊ ಮಹಾತ್ಮ ಗಾಂಧೀಜಿ ಅವರ ಬರ್ತ್ ಆನಿವರ್ಸರಿ ಅಥವಾ ಸೊ ಅವರ ಜನ್ಮದಿನದ ವಾರ್ಷಿಕೋತ್ಸವವಾಗಿರುವ ಕಾರಣದಿಂದ ಸೊ ಸೆಪ್ಟೆಂಬರ್ 17ನೇ ತಾರೀಕಿನಿಂದ ಅಕ್ಟೋಬರ್ 2ರವರೆಗೆ ಈ ಕ್ಯಾಂಪೇನ್ ಅನ್ನು ನಡೆಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ನ ಆಧಾರ ಸ್ತಂಭಗಳು ಅಥವಾ ಕೀ ಪಿಲ್ಲರ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸ್ವಚ್ಛತಾ ಕಿ ಭಾಗಿದಾರಿ ಅಂದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್, ಅಂದ್ರೆ ಸಮುದಾಯ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಇದರ ಮೊದಲ ಆಧಾರ ಸ್ತಂಭವಾಗಿರುತ್ತೆ. ಎರಡನೇದನ್ನ ಸಂಪೂರ್ಣ ಸ್ವಚ್ಛತಾ ಅಂತ ಕರಿತೇವೆ. ಅಂದ್ರೆ ಎಲ್ಲೆಲ್ಲಿ ತುಂಬಾ ಫಿಲ್ತ್ ಇರುತ್ತೆ ಅಥವಾ ತುಂಬಾ ಗಲೀಜಾಗಿರ್ತಕ್ಕಂಥ ಸ್ಥಳಗಳನ್ನ ಒಮ್ಮೆಲೆ ಕ್ಲೀನ್ ಮಾಡ್ತಕ್ಕಂಥದ್ದು ಈ ಒಂದು ಕ್ಯಾಂಪೇನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸಫಾಯಿ ಮಿತ್ರ ಸುರಕ್ಷಾ ಅಂತ ಕರಿತೇವೆ. ಸೊ ಇದೊಂದು ಶಿಬಿರವಾಗಿರುತ್ತೆ. ಇದರಲ್ಲಿ ಸಿಂಗಲ್ ವಿಂಡೋ ಸರ್ವಿಸ್ ಸೇಫ್ಟಿ ವೆಲ್ಫೇರ್ ಕ್ಯಾಂಪ್ಸ್ ಫಾರ್ ದಿ ಸ್ಯಾನಿಟೇಷನ್ ವರ್ಕರ್ಸ್, ಅಂದ್ರೆ ಈ ಒಂದು ಕಸವನ್ನ ವಿಲೇವಾರಿ ಮಾಡ್ತಕ್ಕಂಥ ಕಾರ್ಮಿಕರು ಏನಿರ್ತಾರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಸುರಕ್ಷೆ ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಕಲ್ಯಾಣ ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಅಭಿಯಾನದಲ್ಲಿರ್ತಕ್ಕಂಥ ಒಂದು ಆಧಾರ ಸ್ತಂಭವಾಗಿರುತ್ತೆ. ಸೊ ಇದರ ಅಪ್ರೋಚ್ ಅನ್ನ ನಾವು ನೋಡೋದಾದ್ರೆ ಹೋಲ್ ಆಫ್ ಸೊಸೈಟಿ ಅಪ್ರೋಚ್ ಅಂತ ಕರಿತೇವೆ. ಅಂದ್ರೆ ನಾವು ನೀವು ಅಂತ ಏನಿಲ್ಲ. ಸೊ ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್ ಇನ್ಕ್ಲೂಡಿಂಗ್ ಸಿಟಿಸನ್ಸ್, ಎಲ್ಲ ನಾಗರಿಕರು, ಇಂಡಸ್ಟ್ರೀಸ್, ಎಲ್ಲ ಕೈಗಾರಿಕೆಗಳು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಅಂತ ನಾವೇನು ಹೇಳ್ತೇವೆ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಸೊ ಹೋಲ್ ಆಫ್ ದಿ ಗವರ್ನಮೆಂಟ್, ಬರೀ ಈ ಒಂದು ಸ್ಟೇಕ್ ಹೋಲ್ಡರ್ಸ್ ಮಾತ್ರವಲ್ಲ, ಸರ್ಕಾರ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗುತ್ತೆ. ಇದರಲ್ಲಿ ಸ್ಟೇಟ್ಸ್ ಆಗಿರ್ಬೋದು, ಯೂನಿಯನ್ ಟೆರಿಟರೀಸ್ ಆಗಿರ್ಬೋದು, ಸೆಂಟ್ರಲ್ ಮಿನಿಸ್ಟ್ರೀಸ್ ಆಗಿರ್ಬೋದು, ಲೋಕಲ್ ಬಾಡೀಸ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿ ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಅಲ್ ನಜಾಫ್ 5 ಅಂತ ಹೇಳ್ತೇವೆ. ಸೊ ಅಲ್ ನಜಾಫ್ 5 ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಮತ್ತೆ ಒಮನ್ ನಡುವೆ ನಡೀತಕ್ಕಂಥ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದರ 5th ಎಡಿಷನ್ ಈಗ ನಡೀತಾ ಇದೆ. ಸೊ ಎಲ್ಲಿ ನಡೀತಾ ಇದೆ ಅಂದ್ರೆ ಒಮನ್ನ ಸಲಾಹ್ ಅಲ್ಲಿ ಈ ಒಂದು ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಕೌಂಟರ್ ಟೆರರಿಸಮ್, ಅಂದ್ರೆ ಭಯೋತ್ಪಾದನೆ ನಿಗ್ರಹ ಚಟುವಟಿಕೆಗಳನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು. ಆಪರೇಷನ್ಸ್ ಅಂಡರ್ ಚಾಪ್ಟರ್ 7 ಆಫ್ ದಿ UN ಚಾರ್ಟರ್, ಅಂದ್ರೆ UN ಚಾರ್ಟರ್ ನಲ್ಲಿ ಬರ್ತಕ್ಕಂಥ ಅಧ್ಯಾಯ 7ರ ಅಡಿಯಲ್ಲಿ ಭಯೋತ್ಪಾದನಾ ನಿಗ್ರಹ ಏನಿರುತ್ತೆ ಸೊ ಅದರ ಅಭ್ಯಾಸಗಳನ್ನ ಮಾಡ್ತಕ್ಕಂಥದ್ದು ಈ ಒಂದು ಎಕ್ಸರ್ಸೈಸ್ ನ ಉದ್ದೇಶವಾಗಿರುತ್ತೆ. ತರಂಗ್ ಶಕ್ತಿ ಎಕ್ಸರ್ಸೈಸ್. ಸೊ ಈ ಒಂದು ತರಂಗ ಶಕ್ತಿ ಎಕ್ಸರ್ಸೈಸ್ ಏನಿದೆ ಇದು ಸ್ಟ್ರೆಂಥನಿಂಗ್ ಕೋಆಪರೇಷನ್, ಕೋಆರ್ಡಿನೇಷನ್ ಅಂಡ್ ಟ್ರಸ್ಟ್ ವಿತ್ ಇನ್ ದಿ ಫ್ರೆಂಡ್ಲಿ ಕಂಟ್ರೀಸ್, ಅಂದ್ರೆ ಸ್ನೇಹ ಪರ ರಾಷ್ಟ್ರಗಳೇನಿರ್ತವೆ ಸೊ ಅವುಗಳೊಂದಿಗೆ ಸಹಕಾರ, ಸಮನ್ವಯ ಮತ್ತೆ ವಿಶ್ವಾಸವನ್ನ ಬಲಪಡಿಸುವ ಕಾರಣದಿಂದ ಮಾಡ್ತಕ್ಕಂಥ ಒಂದು ಅಭ್ಯಾಸ ಅಥವಾ ವ್ಯಾಯಾಮವನ್ನ ತರಂಗ್ ಶಕ್ತಿ ಅಂತ ಹೇಳ್ತೇವೆ. ಸೊ ಇದು ಇಂಟರ್ ಆಪರಬಿಲಿಟಿ ಮತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಪರಸ್ಪರ ತಿಳುವಳಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಫೋಸ್ಟರ್ಸ್ ಟ್ರಸ್ಟ್, ಕಮಾರ್ಡರಿ, ಅದಾದ್ಮೇಲೆ ಆರ್ಮ್ಡ್ ಫೋರ್ಸಸ್ ಆಫ್ ದಿ ಫ್ರೆಂಡ್ಲಿ ನೇಷನ್ಸ್, ಅಂದ್ರೆ ಸ್ನೇಹಪರ ದೇಶಗಳ ಸಶಸ್ತ್ರ ಪಡೆಗಳ ನಡುವೆ ವಿಶ್ವಾಸ ಮತ್ತು ಸೌಹಾರ್ದತೆಯನ್ನ ಬೆಳೆಸ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ನಲ್ಲಿ ಮಲ್ಟಿಪಲ್ ಕಂಟ್ರೀಸ್, ಅನೇಕ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಯುನೈಟೆಡ್ ಫ್ರಂಟ್ ಅಂಡ್ ಶೇರ್ಡ್ ಕಮಿಟ್ಮೆಂಟ್ ಟು ರೀಜನಲ್ ಸೆಕ್ಯೂರಿಟಿ, ಅಂದ್ರೆ ಈ ಒಂದು ಸ್ಥಳೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ಸ್ನೇಹಪರ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ವರ್ಲ್ಡ್ ಓಝೋನ್ ಡೇ ಅಥವಾ ವಿಶ್ವ ಓಝೋನ್ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 16ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ತಾರೀಕಿನ ಮಹತ್ವವೇನು ಅಂದ್ರೆ ಕಮಾಮರೇಟ್ಸ್ ದಿ ಸೈನಿಂಗ್ ಆಫ್ ದಿ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಹಿ ಹಾಕಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಇದು ಸಬ್ಸ್ಟೆನ್ಸಸ್ ದಟ್ ಡಿಪ್ಲೀಟ್ ದಿ ಓಝೋನ್ ಲೇಯರ್ ಇನ್ 1971, ಅಂದ್ರೆ 1987ರಲ್ಲಿ ಓಝೋನ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಪ್ರೋಟೋಕಾಲ್ಗೆ ಸಹಿ ಹಾಕಿರ್ತಾರೆ. ಸೊ ಆ ಒಂದು ಪ್ರೋಟೋಕಾಲ್ ಅನ್ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ. ಸೊ ಆ ದಿನಾಂಕವನ್ನ ನಾವು ಓಝೋನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ಒಂದು ಪ್ರೋಟೋಕಾಲ್ ಏನಿದೆ ಇಟ್ ಈಸ್ ಇನ್ಸ್ಟ್ರೂಮೆಂಟಲ್ ಇನ್ ಫೇಸಿಂಗ್ ಔಟ್ ದಿ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಆಫ್ ದಿ ನ್ಯೂಮರಸ್ ಸಬ್ಸ್ಟೆನ್ಸಸ್ ರೆಸ್ಪಾನ್ಸಿಬಲ್ ಫಾರ್ ಓಝೋನ್ ಡಿಪ್ಲೀಷನ್, ಅಂದ್ರೆ ಈ ಒಂದು ಓಝೋನ್ ಡಿಪ್ಲೀಷನ್ ಅಥವಾ ಓಝೋನ್ ನ ಒಂದು
ಸವಕಳಿ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನಿಲಗಳು ಅಥವಾ ವಸ್ತುಗಳನ್ನು ಫೇಸ್ ಔಟ್ ಮಾಡಲಿಕ್ಕೆ ಅಥವಾ ಅದರ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರೋಟೋಕಾಲ್ನ ದಿನ ಇದಾಗಿರುತ್ತೆ. ಸೊ ಥೀಮ್ ಆಫ್ 2024 2024 ಥೀಮ್ ಏನು ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಫಿಕ್ಸಿಂಗ್ ದಿ ಓಝೋನ್ ಲೇಯರ್ ಆ್ಯಂಡ್ ರಿಡ್ಯೂಸಿಂಗ್ ದಿ ಕ್ಲೈಮೇಟ್ ಚೇಂಜ್. ಅಂದರೆ ಓಝೋನ್ ಪದರವನ್ನು ಸರಿಪಡಿಸುವುದು, ಹವಾಮಾನ ಬದಲಾವಣೆಯನ್ನು ಕಡಿಮೆ ಮಾಡುವುದು. ಸೊ ಇದು ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಹಿಂದಿ ದಿವಸ್ 2024. ಸೊ ಈ ಒಂದು ದಿನವನ್ನು ಸೆಪ್ಟೆಂಬರ್ 14ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಒನ್ ಆಫ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇಟ್ ಮಾರ್ಕ್ಸ್ ದಿ ಆನಿವರ್ಸರಿ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾಸ್ ಡಿಸಿಷನ್ ಟು ಅಡಾಪ್ಟ್ ಹಿಂದಿ written in Devanagari script as the official language of Republic of India on September 14, 1949. ಅಂದರೆ 1949ರಂದು ಭಾರತದ ಗಣರಾಜ್ಯದ ಅಧಿಕೃತ ಭಾಷೆಯಾಗಿ ದೇವನಗರ ಲಿಪಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಹಿಂದಿಯನ್ನು ಅಳವಡಿಸಿಕೊಳ್ಳಲು ಭಾರತ ಸಂವಿಧಾನದ ಸಭೆಯ ನಿರ್ಧಾರದ ವಾರ್ಷಿಕೋತ್ಸವವನ್ನು ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಫ್ರಮ್ ಟ್ರೆಡಿಷನಲ್ ನಾಲೆಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಸಾಂಪ್ರದಾಯಿಕ ಜ್ಞಾನದಿಂದ ಕೃತಕ ಬುದ್ಧಿಮತ್ತೆಯ ಕಡೆಗೆ ಎನ್ನುವುದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಟುಡೇಸ್ ಚಾಲೆಂಜ್ ಕ್ವೆಶನ್ 745. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.